ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಉಳ್ಳಾಲ, ಗ್ರಾಮ ಪಂಚಾಯತ್ ಬಾಳೆಪುಣಿ ಇದರ ವತಿಯಿಂದ ಸ್ವಚ್ಛೋತ್ಸವ, ನರೇಗಾ ಗ್ರಾಮೋತ್ಸವ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 50ನೇ ವರ್ಷದ ಸಂಭ್ರಮವನ್ನ ಇವತ್ತು ನಾವು ಇಲ್ಲಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತೀನಿ. ಪ್ರಾರ್ಥನೆಗಾಗಿ ನಮ್ಮ ಹೂವು ಹಾಕುವ ಕಲ್ಲು ಶಾಲಾ ಮಕ್ಕಳಿಂದ ಇವತ್ತು ನಾಳೆಗಿತ್ತು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯ, ಗಂಧದ ಚಂದದ ಹೊನ್ನಿನ ಗಣಿಯ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಳುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸ್ವಾಗತ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರಿಂದ. ಗಾನ ಅಕಾಡೆಮಿ ಸದಸ್ಯರಂತ ಗುರುರಾಜ್ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಬಾಳೆಪುನಿ ಗ್ರಾಮ ಪಂಚಾಯತ್ನ 2025-26 ಸಾಲಿನ ಸ್ವಚ್ಛೋತ್ಸವ ಮತ್ತು ನರೇಗೋತ್ಸವ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗೀತಾ ಭಂಡಾರಿ ಅಧ್ಯಕ್ಷರು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶರೀಫ್ ಸರ್, ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ರಂಜಿತ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದಂತಹ ಜಯರಾಮ್ ಸರ್ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ಸದಾನಂದ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಸಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಉಳ್ಳಾಲ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕರಾದ ಗುರುದಾಸ್ ಸರ್ ಅವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ಮೀನಾಕ್ಷಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರು ಹಾಗೂ ಕೊಡುಗೈ ದಾನಿಯಾದಂತ ನಾಸೀರ್ ನಡುಪದು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಪಾಲಕಿಯವರಾದ ಮೂಕಾಂಬಿಕೆ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಹಾಲಿ ಅಕ್ರಮ ಸಕ್ರಮ ಸದಸ್ಯರಂತ ಹೈದರ್ ಕೈರಂಗಲ, ಇವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ಸೋನಾಲಿ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಂತ ಹಿರಿಯ ಸದಸ್ಯರಂತ ಅಹಮದ್ ಬಶೀರ್ ಅವರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ಪ್ರಮೀಲಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ
ಹಿರಿಯ ಸದಸ್ಯರಂತ ಭಾಸ್ಕರ್ ಕೋಟೆ ಅವರು ಇದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾದ ಸಫ್ರೀನಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಂತ ಶಿವಶೆಟ್ಟಿ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಮಂದಾರ ಸಂಜೀವಿನಿ ಒಕ್ಕೂಟದ ಎಂಬಿಕೆಯಾದ ಗೀತಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತೊಬ್ಬ ಹಿರಿಯ ಸದಸ್ಯರಾದ ಅಬ್ದುಲ್ ರೆಹಮಾನ್ ಉಪಸ್ಥಿತರು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯಾದ ಲತಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮತ್ತೊಬ್ಬ ಹಿರಿಯ ಸದಸ್ಯರಾದ ಅಬ್ಬಾಸ್ ಅವರು ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಜಯಕ್ಕ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲೆ ಇಲಾಖೆಯ ಸೂಪರ್ವೈಸರ್ ಅಂತ ಮೇಡಮ್ ಇವರು ಸುಜಾತ ಮೇಡಮ್ ಅವರು ಉಪಸ್ಥಿತರು. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಮಂದಾರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಇಂದಿರಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಮಿಷನ್ ಇದರ ನಮ್ಮ ಉಳ್ಳಾಲ ತಾಲೂಕಿನ ಅಂತ ಡೊಂಬೈ ಅವರು ಇದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಮಂಜು ಸರ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಸದಸ್ಯ ಸುನೀಲ್ ಅವರು ಇದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಸದಾನಂದಿ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಸದಸ್ಯರಂತಹ ಸಾವಿತ್ರಿ ಅವರು ಇದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ರಂಜಿತ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಸಿಕೊಳ್ತಾ ಇದ್ದೇವೆ. ಮತ್ತೊಬ್ಬ ಸದಸ್ಯರಂತ ಶ್ರೀಮತಿ ಅಂಜಲಿ ಅವರಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಮೀನಾಕ್ಷಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮನ ಕ್ರಾಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರ್ನಾಡಿ ಇದರ ಹಿರಿಯ ಆರೋಗ್ಯ ಅಧಿಕಾರಿ ಅವರು ಕೂಡ ಆಗಮಿಸುತ್ತಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸುತ್ತೇನೆ. ಇವರಿಗೆ ಜಯ ಮೇಡಮ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಬ್ದುಲ್ ರೆಹಮಾನ್ ಮತ್ತೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸಿದ್ದೇನೆ. ಅವರಿಗೆ ಲತಾ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಬ್ಬ ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಗುರುರಾಜ್ ಭಟ್ ಅವರು ಉಪಸ್ಥಿತರು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸಿದ್ದೇವೆ. ಇವರಿಗೆ ಗೀತಾ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮತ್ತೊಬ್ಬ ಗ್ರಾಮ ಸದಸ್ಯರಂತ ಶಶಿಧರ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸಿದ್ದೇನೆ. ಇವರಿಗೆ ಮೂಕಾಂಬಿಕಾ ಮೇಡಮ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸುಕನ್ಯಾ ರೈ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರನ್ನ ಮಂಜು ಸರ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಸದಸ್ಯರಂತ ಮಾಲತಿ ಮೇಡಮ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಮೂಕಾಂಬಿಕೆ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ಜೋಹರಾ ಮೇಡಮ್ ನವಗ್ರಾಮ ವಾರ್ಡ್ನ ಸದಸ್ಯರು ಕೈರಂಗಲದು. ಅದಲ್ಲದೆ ನಮ್ಮ ಮುಂಡುಗೋಳಿ ವಾರ್ಡ್ನ ಸದಸ್ಯರಂತ ಮತ್ತೊಬ್ಬರು ಜೋಹರಾ ಮೇಡಮ್ ಇವರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ಇವರಿಗೆ ರಂಜಿತ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಗೆ ಆಗಮಿಸಿದಂತ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ಗ್ರಾಮ ಪಂಚಾಯತ್ ಮತ್ತೊಬ್ಬರು ಸದಸ್ಯರಾದ ಯಾಕೂಬ್ ಇವರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ಶಿಕ್ಷಣ ಇಲಾಖೆಯ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಗೆ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರನ್ನು ಕೂಡ ಸ್ವಾಗತಿಸಿದ್ದೇವೆ. ಮಾಧ್ಯಮ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ ಆತ್ಮೀಯ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಫಲಾನುಭವಿಗಳಾದಂತ ವಿಕಲಚೇತನರಾಗಿರ್ಬೋದು, SST ಫಲಾನುಭವಿಗಳು ಎಲ್ಲರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇನೆ. ಆಶಾ ಕಾರ್ಯಕರ್ತರು ಬಾಲೆಪನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೈರಂಗಲ ಮತ್ತು
ಬಾಳೆಪುನಿ ಗ್ರಾಮದ ಎಲ್ಲ ಆಶಾ ಕಾರ್ಯಕರ್ತರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ಮಾಧ್ಯಮ ಮಿತ್ರರು ಕೂಡ ಆತ್ಮೀಯ ಸ್ವಾಗತಿಸಿದ್ದೇವೆ. ವೇದಿಕೆಯಲ್ಲಿ ಇದ್ದಂತ ಎಲ್ಲ ಗಣ್ಯರನ್ನು ಹಾಗೂ ಗ್ರಾಮಸ್ಥರನ್ನು ಸಭೆಗೆ ಸ್ವಾಗತ ಪಡಿದಂತ ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಗ್ರಾಮ ಪಂಚಾಯತ್ ಕೊಡ್ತಾ ಇದೀವಿ ಸರ್. ಇವರಿಗೆ ನಮ್ಮ ಕಾರ್ಯದರ್ಶಿ ಸ್ವಾಗತವನ್ನು ಕೇಳ್ಕೊಳ್ಳಿ. ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ನಾವು ಬಾಳೆಪುನಿ ಗ್ರಾಮ ಪಂಚಾಯತ್ನಲ್ಲಿ 2025-26ನೇ ಸಾಲಿನಲ್ಲಿ ನಡೆಯುವಂತಹ ಒಂದು ವಿನೂತನ ಕಾರ್ಯಕ್ರಮವಾದ ನರೇಗೋತ್ಸವ ಮತ್ತು ಸ್ವಚ್ಛೋತ್ಸವ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಸುಸಂದರ್ಭದಲ್ಲಿ ಗ್ರಾಮ ಪಂಚಾಯತಿನ ಸಂಕ್ಷಿಪ್ತ ವಿವರಣೆಯನ್ನ ತಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ಬಾಳೆಪುನಿ ಗ್ರಾಮ ಪಂಚಾಯತ್ ಉಳ್ಳಾಲ ತಾಲೂಕಿನ ವ್ಯಾಪ್ತಿಯಲ್ಲಿದ್ದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತದೆ. ಕೈರಂಗಲ ಮತ್ತು ಬಾಳೆಪುನಿ ಎಂಬ 2 ಕಂದಾಯ ಗ್ರಾಮಗಳಿರುತ್ತದೆ. ಗ್ರಾಮ ಪಂಚಾಯತ್ ಕಚೇರಿಯು ಹೂವಾಕೊಕಲ್ಲು ಪ್ರದೇಶದಲ್ಲಿರುತ್ತದೆ. ಭೌಗೋಳಿಕವಾಗಿಯೂ ಬಾಳೆಪುನಿ 1839.34 ಹೆಕ್ಟೇರ್ ಹಾಗೂ ಕೈರಂಗಲ ಗ್ರಾಮವು 1711.47 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿರುತ್ತದೆ. 2011ರ ಜನಗಣತಿಯಂತೆ ಗ್ರಾಮ ಪಂಚಾಯಿತಿ ಒಟ್ಟು ಜನಸಂಖ್ಯೆ 11,460 ಆಗಿರುತ್ತದೆ. ಹಾಗೆಯೇ ಒಟ್ಟು 2,909 ಕುಟುಂಬಗಳು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 12 ಅಂಗನವಾಡಿ ಕೇಂದ್ರಗಳು, 4 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 1 ಸರ್ಕಾರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, 3 ಖಾಸಗಿ ಶಾಲೆಗಳು ಮತ್ತು 1 ಜವಾಹರ್ಲಾಲ್ ನವೋದಯ ಕೇಂದ್ರೀಯ ವಿದ್ಯಾಲಯ ಒಳಗೊಂಡಿದೆ. ಬಾಳೆಪುನಿ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 29 ಸದಸ್ಯರ ಬಲವನ್ನು ಹೊಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಶ್ರೀಮತಿ ಗೀತಾ ಭಂಡಾರಿ ಮತ್ತು ಉಪಾಧ್ಯಕ್ಷರಾಗಿ ಸಿಎಂ ಶರೀಫ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವೆಂಕಟೇಶ್ ಫ್ರೀ, ಅದೇ ರೀತಿ ಕಾರ್ಯದರ್ಶಿಯಾಗಿ ಆಯಿಷಾ ಬಾನು, ಅಕೌಂಟೆಂಟ್ ಆಗಿ ಮಂಜು ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಮೀನಾಕ್ಷಿ, ಡಿಒ ಆಗಿ ಸದಾನಂದ, ಜವಾನರಾಗಿ ರಂಜಿತ್, ಪಂಪು ಆಪರೇಟರ್ ಆಗಿ ಸೋನಾಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿನ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಹೆಚ್ಚಿನ ಜನರು ಕೃಷಿಕರು. ಅಡಿಕೆ, ಭತ್ತ, ಕಾಳು ಮೆಣಸು, ಗೇರು, ತೆಂಗು ಪ್ರಮುಖ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ. ಉಳಿದಂತೆ ಬೀಡಿ, ಕೃಷಿ ಕೂಲಿ, ಕಟ್ಟಡ ನಿರ್ಮಾಣ, ವ್ಯಾಪಾರ ಹೀಗೆ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಕಸುಬುಗಳನ್ನು ಮಾಡಿಕೊಂಡಿರುತ್ತಾರೆ. ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೈರಂಗಲ ಗ್ರಾಮದ ಮುಡಿಪು ಎಂಬಲ್ಲಿ ಹೆಸರಾಂತ ಐಟಿ ಕಂಪನಿಯಾದ ಇನ್ಫೋಸಿಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕೈರಂಗಲ ಗ್ರಾಮದ ನಡುಪದವು ಎಂಬಲ್ಲಿ ಪ್ರತಿಷ್ಠಿತ PA ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ. ಧಾರ್ಮಿಕ ಕೇಂದ್ರಗಳಾದ ಶ್ರೀ ಅರಸು ತೋಡಕುಕ್ಕಿನಾರ್ ವೈದ್ಯನಾಥ ದೇವಸ್ಥಾನ ಕಣಂತೂರು, ಶ್ರೀಕೃಷ್ಣ ಧ್ಯಾನ ಕೇಂದ್ರ ಮುಡಿಪು, ಸಂತ ಜೋಸೆಫ್ ವಾಸ್ ಚರ್ಚ್ ಮುಡಿಪು, ಮೂಲೂರು ಉಮಿಯತಡ್ಕ ದರ್ಗಾ ಶರೀಫ್ ಇಲ್ಲಿನ ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಗಳಾಗಿವೆ. ಮತ್ತು ಇಂದಿನ ನರೇಗೋತ್ಸವದ ಬಗ್ಗೆ ನಾವು ಹೇಳುವುದಾದರೆ, ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭವಾದದಿಂದ ಇಲ್ಲಿಯವರೆಗೆ ಈ ಯೋಜನೆಯಿಂದ ಸೃಜಿಸಲಾದ ಒಟ್ಟು ಆಸ್ತಿಗಳ ವಿವರವನ್ನ ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳೆಪುನಿ ಮತ್ತು ಕೈರಂಗಲ ಗ್ರಾಮದಲ್ಲಿ ಒಟ್ಟು ಬಾವಿಗಳ ನಿರ್ಮಾಣ 196 ಆಗಿರುತ್ತದೆ. ತೋಟಗಳು 390, ಮಣ್ಣಿನ ರಸ್ತೆ ಅಭಿವೃದ್ಧಿ ಹಾಗೂ ರಸ್ತೆ ಕಾಂಕ್ರೀಟೀಕರಣ 28, 2 ಪೂರ್ಣ ಪ್ರಮಾಣದ ಅಂಗನವಾಡಿ ಕಟ್ಟಡ ನಿರ್ಮಾಣ, 136 ಇಂಗುಗುಂಡಿ, ದನದ ಹಟ್ಟಿ 45, ಆಡು ಶೆಡ್ಡು ಹಾಗೂ ಹಂದಿ ಶೆಡ್ಡು 27, ಪೌಷ್ಟಿಕ ತೋಟ 126, ಜಲ ಮರುಪೂರ್ಣ ಘಟಕ 12, ಶಾಲೆಗೆ ಅಡುಗೆ ಕೋಣೆ 1, ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ 147, ಘನತ್ಯಾಜ್ಯ ಘಟಕ ನಿರ್ಮಾಣ, NRLM ಶೆಡ್ 16 ಲಕ್ಷ ವೆಚ್ಚದಲ್ಲಿ ಈ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗಿರುತ್ತದೆ. ಪ್ರಸಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ ತಾಲೂಕು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ನಿರ್ದೇಶನದಲ್ಲಿ ಮತ್ತು ಪ್ರಭಾರ ಸಹಾಯಕ ನಿರ್ದೇಶಕರಾದ P. ವೆಂಕಟೇಶ್ ರವರ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು, ಬಾಳೆಪುನಿ ಗ್ರಾಮ ಪಂಚಾಯತ್ ಕೂಡ ತಾಲೂಕಿನಲ್ಲಿ 3ನೇ ಸ್ಥಾನವನ್ನು ಅಲಂಕರಿಸಿರುತ್ತದೆ.
ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಿಂದ ಆರ್ಥಿಕವಾಗಿ ಹಿಂದುಳಿದವರು, ಪಾಜಾತಿ ಪಾಪಂಗಡದವರು, ವಿಕಲಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿರುತ್ತದೆ. ಇನ್ನು ನಮ್ಮ ಎರಡನೇ ಮುಖ್ಯ ಕಾರ್ಯಕ್ರಮ ಸ್ವಚ್ಛೋತ್ಸವ. ಬಾಲೆಪುನಿ ಗ್ರಾಮ ಪಂಚಾಯಿತಿಯಲ್ಲಿ 2 ಕಂದಾಯ ಗ್ರಾಮಗಳಿರುತ್ತದೆ. ಈ 2 ಕಂದಾಯ ಗ್ರಾಮಗಳೆಂದರೆ ಬಾಲೆಪುನಿ ಮತ್ತು ಕೈರಂಗಲ. ಇಲ್ಲಿನ ಸುಮಾರು 1200 ಮನೆಗಳಿಂದ ಹಸಿ ಹಾಗೂ ಒಣಕಸ ಹಾಗೂ ಪ್ಯಾಂಪರ್ಸ್ ಗಳನ್ನು ಸಂಗ್ರಹಿಸುತ್ತಿದ್ದು, ಪ್ರತಿ ಮನೆಗೆ ಮಾಸಿಕ ತ್ಯಾಜ್ಯ ಶುಲ್ಕ 100 ರೂ ವಿಧಿಸಲಾಗುತ್ತಿದೆ ಮತ್ತು ಸಂಗ್ರಹಿಸಲಾಗುತ್ತಿದೆ. ಹಾಗೂ ಅಂಗಡಿಗಳಿಗೆ 200 ರೂಗಳಂತೆ ಸ್ವಚ್ಛತಾ ತೆರಿಗೆಯನ್ನು ವಿಧಿಸಿ ಸಂಗ್ರಹಿಸಲಾಗುತ್ತಿದೆ. ಬಾಲೆಪುನಿ ಗ್ರಾಮ ಪಂಚಾಯತ್ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಡ್ರೈವರ್ ಹಾಗೂ ನಿರ್ವಾಹಕಿ ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳು ಸೇರಿ ಒಟ್ಟು 7 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಘಟಕವು ಸಂಜೀವಿನಿ ಒಕ್ಕೂಟದಿಂದ ಗ್ರಾಮ ಪಂಚಾಯತ್ ಸಹಕಾರದಿಂದ ನಿರ್ವಹಿಸಲ್ಪಡುತ್ತಿದೆ. ಸ್ವಚ್ಛ ಸಂಕೀರ್ಣ ಘಟಕದ ಹೊಸ ಕಟ್ಟಡದ ಕಾಮಗಾರಿ ಪ್ರಗತಿಯಲ್ಲಿದ್ದು, ಕಳೆದ 10 ವರ್ಷಗಳಿಂದ ಗ್ರಾಮ ಪಂಚಾಯತ್ ಬಳಿ ಇರುವ ತಾತ್ಕಾಲಿಕ ಶೆಡ್ಡಿನಲ್ಲಿ ಕಸ ನಿರ್ವಹಣೆ ಮಾಡಲಾಗುತ್ತಿದೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಮಾನ್ಯ ಉಪಕಾರ್ಯದರ್ಶಿಯವರು, ಯೋಜನಾ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯರ ನಿರ್ದೇಶನದಂತೆ ಹಾಗೂ ಬಾಲೆಪುನಿ ಆಡಳಿತ ಮಂಡಳಿಯವರ ಸಹಕಾರದಿಂದ ಹಾಗೂ ಎಂಆರ್ಎಫ್ ಘಟಕ ನರಿಕೊಂಬು ಇವರ ಸಹಕಾರದಿಂದ ಬಾಲೆಪುನಿ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿಸಲು ಪ್ರಯತ್ನಿಸಲಾಗುತ್ತಿದೆ. ಹಾಗೂ ಇನ್ನೂ ಹೆಚ್ಚಿನ ಸ್ವಚ್ಛತಾ ನಿರ್ವಹಣೆಗೆ ಬಾಲೆಪುನಿ ಮತ್ತು ಹಾಗೂ ಕೈರಂಗಲ ಗ್ರಾಮದ ಗ್ರಾಮಸ್ಥ ಬಂಧುಗಳು ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಗ್ರಾಮ ಪಂಚಾಯತಿಗೆ ನೀಡುವ ಮೂಲಕ ಸ್ವಚ್ಛತಾ ಕಾರ್ಯಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಪೂರ್ಣ ಅನುಷ್ಠಾನ ಹಾಗೂ ಸ್ವಚ್ಛತಾ ನಿರ್ವಹಣೆಯಲ್ಲಿನ ಪ್ರಗತಿಯಿಂದ ಬಾಲೆಪುನಿ ಗ್ರಾಮ ಪಂಚಾಯಿತಿಯು 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇದನ್ನು ಪಡೆಯುವಲ್ಲಿ ಮಾರ್ಗದರ್ಶನ ನೀಡಿದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ, ಜಿಲ್ಲಾ ಪಂಚಾಯತಿನ ಎಲ್ಲಾ ಅಧಿಕಾರಿ ವರ್ಗಕ್ಕೆ ಹಾಗೂ ಬಾಲೆಪುನಿ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿಗೆ ಹಾಗೂ ನಾಗರಿಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಈ ಸುಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಬಾಲೆಪುನಿ ಗ್ರಾಮ ಪಂಚಾಯತಿನಲ್ಲಿ ಜನಶಿಕ್ಷಣ ಟ್ರಸ್ಟ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ದಕ್ಷಿಣ ಕನ್ನಡ ಸ್ವಚ್ಛತಾ ರಾಯಭಾರಿಯಾಗಿರುವ ಶೀನಶೆಟ್ಟಿ ಸರ್ ಇವರು ಈ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ಆಡಳಿತ ಮಂಡಳಿ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಗ್ರಾಮದ ಸ್ವಚ್ಛತೆಗೆ ಸಹಕರಿಸುತ್ತಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಮಟ್ಟದ ಸ್ವಚ್ಛತಾ ಕಾರ್ಯಪಡೆ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಶಿಕ್ಷಕಿಯರು, ಶಾಲಾ ಮಕ್ಕಳು, ಆರೋಗ್ಯ ಇಲಾಖೆಯ ಕಾರ್ಯಕರ್ತೆಯರು ಗ್ರಾಮದ ಸ್ವಚ್ಛತೆಗೆ ಸಹಕರಿಸುತ್ತಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವಚ್ಛೋತ್ಸವ ಮತ್ತು ಗ್ರಾಮೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಏನ ಅಗತ್ಯ ಕಾರ್ಯಕ್ರಮ ಇರುವುದರಿಂದ ಬರುವಾಗ ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರ ಈ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಗೌರವಿಸಿಕೊಂಡು ಈ ಕಾರ್ಯಕ್ರಮ ಇವತ್ತಿನ ಸ್ವಚ್ಛೋತ್ಸವ, ನರೇಗಾ ಗ್ರಾಮೋತ್ಸವ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 50ರ ಸಂಭ್ರಮದ ಈ ಅರ್ಥಪೂರ್ಣ ಕಾರ್ಯಕ್ರಮದ ಸಮಾರಂಭದಲ್ಲಿ ನೀವು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿದ್ದೇವೆ. 5 ಬೆರಳು ಸೇರಿ ಒಂದು ಮುಷ್ಟಿಯು ಎನ್ನಂತೆ ದೇವರ ಆಶೀರ್ವಾದ ತಮ್ಮೆಲ್ಲರ ಸೇರಿದಂತವರ ತುಂಬು ಹೃದಯದ ಸಹಕಾರ,
ಅಧಿಕಾರಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿಗೊಂಡಿದೆ. ಆಗಮಿಸಿದಂಥ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಅತ್ಯುತ್ತಮ ರೀತಿಯ ಸೇವೆಯನ್ನ ಮಾಡಿದಂಥ ಗೀತಾ ಭಂಡಾರಿಯವರೇ, ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಉತ್ತಮ ಸೇವೆಯನ್ನ ಪಂಚಾಯತ್ನಲ್ಲಿ ನೀಡಿದಂಥ ಶರೀಫ್ ರವರಿದ್ದಾರೆ, ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಶ್ರೀಮತಿ ರಜಿಯಾರ್ ಅವರಿದ್ದಾರೆ, ಶ್ರೀಮತಿ ಲಕ್ಷ್ಮಕ್ಕ ಇದ್ದಾರೆ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಕನ್ಯಾರವರಿದ್ದಾರೆ, ಬಶೀರ್ ರವರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಯರಾಮ್ ರವರಿದ್ದಾರೆ, ಇವರಾಗಿರ್ತಕ್ಕಂಥ ಗುರುದತ್ ರವರಿದ್ದಾರೆ, ಮಾಜಿ ತಾಲೂಕ್ ಪಂಚಾಯತಿನ ಸದಸ್ಯರು, ಅಕ್ರಮ ಸಕ್ರಮ ಸದಸ್ಯರು ನಮ್ಮ ಆತ್ಮೀಯರಾದ ಹೈದರ್ ಕೈರಂಗಳ್ ರವರಿದ್ದಾರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಉದ್ಯಮಿಗಳು, ಕೊಡುಗೈ ದಾನಿಗಳಾಗಿರ್ತಕ್ಕಂಥ ನಾಸೀರ್ ನಡುಪದವರವರಿದ್ದಾರೆ. ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂಬುಡ್ಸ್ಮನ್ ಆಗಿ 2007ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಶೀನಶೆಟ್ಟಿ ಅವರು ಈ ಜಿಲ್ಲೆಯ ಒಂಬುಡ್ಸ್ಮನ್ ಆಗಿದ್ರು. ಈ ಒಂದು ಉದ್ಯೋಗ ಖಾತ್ರಿಯನ್ನ ಈ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಚಾಲನೆ ಕೊಡ್ಲಿಕ್ಕೆ, ಆ ಒಂದು ಕಾರ್ಯಗತ ಆಗ್ಲಿಕ್ಕೆ ಕೂಡ ನಮ್ಮ ಶೀನಶೆಟ್ಟಿ ಅವರೊಂದು ಕಾರಣೀಭೂತರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ಗ್ರಾಮ ಪಂಚಾಯತಿನ ಸದಸ್ಯರುಗಳಾಗಿರ್ತಕ್ಕಂಥ ಭಾಸ್ಕರ್ ಅಣ್ಣನವರಿದ್ದಾರೆ. ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗ್ರಾಮ ಪಂಚಾಯತಿನ ಸದಸ್ಯರುಗಳೇ, ಪಂಚಾಯತಿನ ಪಿಡಿಒರವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಅಭಿವೃದ್ಧಿ ಅಧಿಕಾರಿಗಳೇ ಆಗಿರ್ತಕ್ಕಂಥ ನಮ್ಮ ಆಯಿಷಾ ಬಾನು ಇದ್ದಾರೆ, ಕಾರ್ಯದರ್ಶಿ. ಹಾಗೆ ಮಂಜಪ್ಪರವರಿದ್ದಾರೆ, ನಮ್ಮ ಪಿಡಿಒ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿದ್ದಾರೆ. ಎಲ್ಲರೂ ಕೂಡ ನಾನು ಮಗದೊಮ್ಮೆ ವಂದಿಸಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಊರಿನ ಗ್ರಾಮಸ್ಥರಿಗೆ, ಸಹೋದರ ಸಹೋದರಿಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಮಾಧ್ಯಮದ ಬಂಧುಗಳಿಗೆ ವಂದಿಸಿಕೊಂಡು ಇವತ್ತು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ಎಲ್ಲರ ಭಾಗವಹಿಸುವಿಕೆಯಿಂದ, ಎಲ್ಲರ ಒಗ್ಗೂಟಿಕೆಯಿಂದ ಈ ಒಂದು ಕಾರ್ಯಕ್ರಮ ರೂಪುಗೊಂಡಿದೆ. ಮೊತ್ತ ಮೊದಲಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನ ಸೇರಿದಂಥ ತಮ್ಗೆಲ್ಲರನ್ನ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇವತ್ತು ಜನರಿಗೆ ಬೇಕಾದಂತಹ ಕಾರ್ಯಕ್ರಮ. ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಮನ್ರೇಗಾ ಕಾರ್ಯಕ್ರಮ 2007ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸಿತು. ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಕಾಯ್ದೆಯಾಗಿ ರೂಪುಗೊಂಡಿತು. ಜನರ ಹಕ್ಕಾಗಿ ಈ ಕಾರ್ಯಕ್ರಮ ರೂಪುಗೊಂಡಿತು. ನೇರವಾಗಿ ಕೇಂದ್ರ ಸರ್ಕಾರ 100 ರೂಪಾಯಿ ಹಾಕಿದ್ರೆ ಅದು ಗ್ರಾಮ ಪಂಚಾಯತಿ ಕೂಡ 100 ರೂಪಾಯಿ ಬಂದು ತಲುಪುತ್ತಿತ್ತು. ಅಂತಹ ಕಾರ್ಯಕ್ರಮ. ಇದರಲ್ಲಿ ಶಾಸಕರದ್ದು, ಎಂಪಿಗಳದ್ದು ಯಾರದ್ದು ಕೂಡ ಒಂದು ಹಸ್ತಕ್ಷೇಪ ಇಲ್ಲದೆ ನೇರವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಅಧಿಕಾರಿಗಳು ನೇರವಾಗಿ ಭಾಗವಹಿಸಿ ಬಂದಿರತಕ್ಕಂಥ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನ ರೂಪಿಸಿ, ಏನು ಜನರು ಗ್ರಾಮ ಪಂಚಾಯತಿಗೆ ತಾವು ಬರ್ತೀರಿ, ತಮ್ಮ ಬೇಡಿಕೆಗಳನ್ನ ಇಡ್ತೀರಿ, ತಾವು ಜಾಬ್ ಕಾರ್ಡ್ ಏನ್ ಮಾಡ್ತೀರಿ, ತಾವು ಏನು ಕಾಮಗಾರಿಯನ್ನ ಕೇಳ್ತೀರಿ, ಆ ಒಂದು 360 ದಿನಗಳ ನಿಮ್ಗೆ ದಿನಪೂರ್ತಿ ಕೊಡ್ತಕ್ಕಂಥ, ವರ್ಷ ಪೂರ್ತಿ ಕೂಲಿಯನ್ನ ಕೊಡ್ತಕ್ಕಂಥ ಒಂದು ಕಾಯ್ದೆ ಆಗಿರ್ತಕ್ಕಂಥ, ತಮ್ಮ ಹಕ್ಕು ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಇದು ಖಾತ್ರಿಯಾಗಿತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಆಯಿಷಾ ಅವರು ಹೇಳಿದ್ರು ಅವರ ಪ್ರಾಸ್ತಾವಿಕದಲ್ಲಿ, ಬಹಳ ಸಂತೋಷ ಆಯ್ತು. ಬಾಳೆಪುಣಿ ಕೈರಂಗಳ ವ್ಯಾಪ್ತಿಯಲ್ಲಿ 190 ಬಾವಿಗಳ ರಚನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಒಂದು ಬಾವಿ ನಿರ್ಮಾಣಕ್ಕೆ ಸರಾಸರಿ ತಾವು ತಗೊಳ್ಳಿ 3 ರಿಂದ 4 ಲಕ್ಷ ರೂಪಾಯಿ ಬೇಕಾಗ್ತದೆ ಅಲ್ಲ ಪಿಡಿಯವರೇ? ಎಷ್ಟು
1.5 ಲಕ್ಷ ಅಷ್ಟು ಒಂದು ಬಡವರಿಗೆ ಒಂದು ಬಾವಿ ನಿರ್ಮಾಣ ಮಾಡಲಿಕ್ಕೆ ನೇರವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ಇದು ಲಭಿಸುವಂತಹ ಕಾರ್ಯಕ್ರಮ. ಬಾಳೆ ತೋಟ ಮಾಡ್ತಿದ್ರು, ಕೃಷಿ ತೋಟ ಮಾಡ್ತಿದ್ರು, ಅಂಗನವಾಡಿಗಳಿಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಿದ್ರು, ಹಾಗೆ ದನದ ಅಟ್ಟಿಗೆಗಳನ್ನ ಮಾಡ್ತಾ ಇದ್ರು, ಶೌಚಾಲಯಗಳ ನಿರ್ಮಾಣ ಆಗ್ತಿತ್ತು, ಶಾಲೆಗಳ ತಡೆಗೋಡೆಗಳ ನಿರ್ಮಾಣ, ರಾಜೀವ್ ಗಾಂಧಿ ಸಭಾಭವನ, ಬಹಳಷ್ಟು ಕಾರ್ಯಕ್ರಮಗಳು ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮುಂದುಗಡೆಯೂ ಕೂಡ ಬಹಳಷ್ಟು ಫಲಾನುಭವಿಗಳು ತಾವು ಇರಬಹುದು. ಇವತ್ತು ಶೀನಶೆಟ್ಟಿ ಅವರು ಇದ್ದಾರೆ. 2007ರಲ್ಲಿ ಆರಂಭಗೊಂಡಂತಹ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಈ ಕಾರ್ಯಕ್ರಮ ಒಂದು ಹೋರಾಟದ ಫಲವಾಗಿ ಈ ಯೋಜನೆ ಬರುವಾಗ ಕೆಲವರು ಹಿಂದೆ ಹೋಗ್ತಿದ್ರು. ಮತ್ತೆ ಈ ಯೋಜನೆಯ ಬಗ್ಗೆ ತಿಳಿದುಕೊಂಡಾಗ ಜನ ಸಾಲು ಸಾಲಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಈ ಕಾರ್ಯಕ್ರಮವನ್ನ ಖಾತ್ರಿಪಡಿಸಿ ಇದರ ಪ್ರಯೋಜನವನ್ನ ಪಡೆದಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತೇಳಿ ನಮ್ಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಹಾಗಾಗಿ ಅದರಲ್ಲಿ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ಕೂಡ ಇವತ್ತು ನರೇಗಾ ಗ್ರಾಮೋತ್ಸವವನ್ನ ಮಾಡುವ ಮುಖಾಂತರ ಇಲ್ಲಿಯ ಫಲಾನುಭವಿಗಳನ್ನ ಕರೆದು ಒಂದು ಉತ್ಸವದ ರೂಪದಲ್ಲಿ ತಾವು ಈ ಕಾರ್ಯಕ್ರಮವನ್ನ ಮಾಡಿದ್ದಕ್ಕೆ ತಮಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಅಂಗನವಾಡಿ ಇಲಾಖೆ. ಈ ಅಂಗನವಾಡಿ ಇಲಾಖೆ ಕೂಡ ಇದು ಒಂದು ಮಾತೃಶಕ್ತಿಯ ಸ್ವರೂಪವಾಗಿ ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಾ ಅಂತ ನಾವು ಹೇಳ್ತೀರಿ. ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ, ದೇವರ ಆಶೀರ್ವಾದ ಇದೆ. ಇದು ಸತ್ಯ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇಲಾಖೆಯನ್ನ ತಂದ್ರು. ಈ ಇಲಾಖೆಯಲ್ಲಿ ಏನಿತ್ತು? ಸಮಗ್ರ ಬಾಲ ವಿಕಾಸ ಅಭಿವೃದ್ಧಿ, ಸಮಗ್ರ ಮಹಿಳಾ ಅಭಿವೃದ್ಧಿ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಅದು. ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಈ ದೇಶದಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರನ್ನ ನಿರ್ಮಾಣ ಮಾಡುವ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ 10-25 ಜನರಿಗೆ ಉದ್ಯೋಗವನ್ನ ಕೊಡುವ ಮುಖಾಂತರ ಗೌರವಧನವಾಗಿ ಇದು ಆರಂಭಗೊಂಡಂತಹ ಯೋಜನೆ. ಇದರಿಂದಾಗಿ ಬಹಳಷ್ಟು ಮಕ್ಕಳು ಮೊದಲೆಲ್ಲ ನಾವು ನೋಡಿದ್ರೆ 6ನೇ ವರ್ಷಕ್ಕೆ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭಗಳಿತ್ತು. ಅಂಗನವಾಡಿ ಇರಲಿಲ್ಲ, LKG UKG ಇರಲಿಲ್ಲ. ಆವಾಗ ನಮ್ಮ ಮಕ್ಕಳು ಸಂಬಳ ಸೇರಿಸಿ 1ನೇ ಕ್ಲಾಸಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಈ ಅಂಗನವಾಡಿ ಯೋಜನೆ ಬಂದ ನಂತರ 3 ವರ್ಷಕ್ಕೆ ತಾಯಂದಿರು, 2 ವರ್ಷಕ್ಕೆ ತಮ್ಮ ಮಕ್ಕಳು ಸ್ವಲ್ಪ ದೊಡ್ಡದಾದ ನಂತರವೇ ತಾಯಂದಿರು ಅಂಗನವಾಡಿ ಸೇರ್ಲಿಕ್ಕೆ ಬಿಟ್ರು. ನಮ್ಮ ಅಂಗನವಾಡಿ ಸಹಾಯಕಿಯರೇ ಅವರಿಗೆ ತಾಯಂದಿರಾದ್ರು. ಅಂತ ಒಂದು ಪೌಷ್ಟಿಕಾಂಶ ಕೊಡುವಂತಹ ಕಾರ್ಯಕ್ರಮ, ಪುಣ್ಯ ಕಾರ್ಯಕ್ರಮ ಈ ದೇಶದಲ್ಲಿ ಬಂದಿದ್ರೆ ಅದು ಅಂಗನವಾಡಿ ಆ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಅಂಗನವಾಡಿ ಕಾರ್ಯಕರ್ತೆಯರಿದ್ದೀರಿ, ಸಹಾಯಕಿಯರಿದ್ದೀರಿ, ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳನ್ನ ತಾಯಿಯ ಸೆರಗನ್ನ ಬಿಟ್ಟು ತಮ್ಮಲ್ಲಿಗೆ ತಾಯಂದಿರು ಕಳಿಸುವಾಗ ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಅವರನ್ನ ನೋಡುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ನಿಮಗೆ ಒಂದು ನಿಜವಾಗಿ ಕೂಡ ನಾವೆಲ್ಲರೂ ವಂದಿಸಲೇಬೇಕು. ತಮ್ಮಿಂದಾಗಿ ಇವತ್ತು ನಿಜವಾಗಿ ಕೂಡ ಶಿಕ್ಷಣವು ಬೆಳಗ್ತಾ ಇದೆ. ಮೂಲ ಶಿಕ್ಷಣ ಮಗುವಿನಿಂದ ತಮ್ಮಿಂದ ಸಿಗ್ತಾ ಇದೆ. ಅದಕ್ಕೆ ಪೂರಕ ವಾತಾವರಣವನ್ನ ತಾವು ಮಕ್ಕಳಿಗೆ ಕೊಡ್ತಾ ಇದ್ದೀರಿ. ಅಂತ ಕೊಡ್ತಕ್ಕಂತ ತಮ್ಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಇಂತಹ ಯೋಜನೆ ಇವತ್ತು ನಮ್ಮ ದೇಶದಾದ್ಯಂತ ಈ ಕಾರ್ಯಕ್ರಮ ರೂಪುಗೊಂಡಾಗ ತಾವು ಕೂಡ 250 ರೂಪಾಯಿ 500 ರೂಪಾಯಿ ಗೌರವಧನ ಸಹಾಯಕ್ಕಾಗಿ ಕೆಲಸ ಮಾಡಿದ ಬಹಳಷ್ಟು ಜನರು ಈ ದೇಶದಲ್ಲಿದ್ರು, ನಮ್ಮ ಗ್ರಾಮದಲ್ಲಿದ್ರು. ಆದ್ರೆ ಈಗ ತಮ್ಮ ಗೌರವಧನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಿಂದ ಈಗ ಬಹಳಷ್ಟು ಅಭಿವೃದ್ಧಿಗೊಂಡಿದೆ. ತಮ್ಮ ಒಂದು ಆ ಗೌರವಧನವು ಕೂಡ ಜಾಸ್ತಿ ಆಗಿದೆ ಅಂತ ನಾವು ಹೇಳಿಕೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆ ಇವತ್ತು ತಾವು ಅಂಗನವಾಡಿ ಇಲಾಖೆ, ನಮ್ಮ ಯುವವರು ಇದ್ದಾರೆ, ಎಲ್ಲ ಕಾರ್ಯನಿರ್ವಹಣಾಧಿಕಾರಿಗಳ ಸಹಕಾರ, ಎಲ್ಲ ಇಲಾಖೆಯವರ ಸಹಕಾರದಿಂದ ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳು ಏನಿದೆ ಅದನ್ನ ಒಂದು 95% ಜನರಿಗೆ ತಲುಪುವ ಹಾಗೆ ಇವತ್ತು ಒಂದು ಗ್ರಾಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು 95% ಜನರಿಗೆ ಸಿಗ್ಬೇಕಿದ್ರೆ ಸರ್ಕಾರದ ಸವಲತ್ತುಗಳು ಬಂದಾಗ ಅದನ್ನ ಜನರಿಗೆ ನೇರವಾಗಿ ತಲುಪಿಸುವವರು ನಮ್ಮ ಇಲಾಖೆಯವರು. ಗ್ರಾಮ ಪಂಚಾಯತ್ಗಳ ಜೊತೆ ಸಹಕರಿಸಿಕೊಂಡು ಇಲಾಖೆಯವರು ಕೂಡ ಸಹಕರಿಸಿದಾಗ ಇವತ್ತು ಆ 95% ಜನರಿಗೆ ಈ ಯೋಜನೆಗಳು
ಯೋಜನೆಗಳು ಇವತ್ತು ಹೋಗ್ಬೇಕಾದ್ರೆ ಅದಕ್ಕೆ ಕೂಡ ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸಹಕಾರವನ್ನ ನೀಡಿದೆ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತು ಪ್ರತಿಯೊಂದು ತಾಯಂದಿರ ಅಕೌಂಟಿಗೆ ಆ ಒಂದು ಯೋಜನೆಯಲ್ಲಿ 50,000 ಒಂದು ಹಣ ಪ್ರತಿಯೊಂದು ಅಕೌಂಟಿಗೆ ಬಂದಾಯ್ತು ಅಲ್ಲಯ್ಯೋ ಅವರೇ, ಈಗ ಮುಟ್ಟಿ ಆಯ್ತಲ್ಲ 50,000 ಹಣ ಆ ಒಂದು ಯೋಜನೆಯಿಂದ ಪ್ರತಿಯೊಂದು ಏನ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಪಡಿತಾ ಇದ್ರ ನಮ್ದು ಅದು ಖಂಡಿತವಾಗಿ ಕೂಡ ತಮ್ಮ ಒಂದು ಶಕ್ತಿಯಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನ ಕೊಡ್ಲಿಕ್ಕೆ ಎಷ್ಟೊಂದು ತಾಯಂದಿರು ಇದರಿಂದಾಗಿ ಇವತ್ತು ಸ್ವಾವಲಂಬಿ ಬದುಕನ್ನ ಕಟ್ಟಿದ್ದಾರೆ. ಇದರಲ್ಲಿ ಆ ಜಾತಿ ಯಾರಿಗೂ ಕೂಡ ಭೇದ ಭಾವ ಇಲ್ಲದೆ ಸರ್ಕಾರ ಈ ಕಾರ್ಯಕ್ರಮವನ್ನ ಕೊಟ್ಟಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರಿಗೂ, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ, ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಈ ವೇದಿಕೆಯ ಮುಖಾಂತರ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ಜನರಿಗೆ ಈ ಸಹಕಾರಗಳು ಸಿಗಲಿ, ಮುಂದಕ್ಕೆ ಕೂಡ ಇಂತಹ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ 50 ವರ್ಷದ ಸಂಭ್ರಮಾಚರಣೆ, ಸ್ವಚ್ಛೋತ್ಸವ, ಗ್ರಾಮೋತ್ಸವ, ಸ್ವಚ್ಛತೆ. ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತಿನ ಒಂದು ಉತ್ತಮ ಉದ್ದೇಶ ಸ್ವಚ್ಛ ಗ್ರಾಮ, ಸ್ವಚ್ಛ ನಮ್ಮ ಊರು, ಸ್ವಚ್ಛ ಊರು. ಹಾಗಾಗಿ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ಇಟ್ಟಂತಹ ಒಂದು ಧ್ಯೇಯ ಉದ್ದೇಶ ಅಂತ ಹೇಳಿದ್ರೆ ಸ್ವಚ್ಛೋತ್ಸವ ಕಾರ್ಯಕ್ರಮ. ಪ್ರತಿ ಈ ಗ್ರಾಮದಲ್ಲಿರ್ತಕ್ಕಂಥ ಮನೆ ಇವತ್ತು ಕಸ ವಿಲೇವಾರಿ ಮಾಡುವುದರಲ್ಲಿ ಇರ್ಬೋದು, ಪ್ರತಿಯೊಂದು ಸ್ವಚ್ಛತೆಯಲ್ಲಿ ಇರ್ಬೋದು, ಬಹಳಷ್ಟು ಸಹಕಾರವನ್ನ ಇವತ್ತು ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ನೀಡ್ತಾ ಇದೆ. ಇವತ್ತು ಜಿಲ್ಲೆಯಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಿ ಇದು ಮೂಡಿ ಬಂದಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹಳಷ್ಟು ಎಲ್ಲರೂ ಕೂಡ ಇದಕ್ಕೆ ದುಡಿದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಕೂಡ ಇದು ಅಭಿನಂದನೀಯ. ಗ್ರಾಮ ಪಂಚಾಯತ್ ಅನ್ನ ಪಡೆದಂತ ನಮ್ಮ ಊರಿನವರು ಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಒಂದು ಗ್ರಾಮ ಪಂಚಾಯತ್ ನಿಜವಾಗಿ ಎಲ್ಲಾ ಕಡೆಯೂ ಕೂಡ ಇದ್ರೆ ಇವತ್ತು ಗ್ರಾಮದ ಅಭಿವೃದ್ಧಿ ಆದಾಗ ಊರಿನ ಅಭಿವೃದ್ಧಿ ಆಗ್ತದೆ, ಊರು ಅಭಿವೃದ್ಧಿ ಆದಾಗ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಅಭಿವೃದ್ಧಿ ಆದಾಗ ರಾಜ್ಯ ಅಭಿವೃದ್ಧಿ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆದಾಗ ದೇಶ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ದೇಶದ ಅಭಿವೃದ್ಧಿಗೆ ಮೂಲ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಅಂತ ನಾನು ಹೇಳಲಿಕ್ಕೆ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳನ್ನ ಸಂಘಟಿಸಿದಂತ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಂತೋಷ ಆಗ್ತದೆ. 100 ಮಾನವ ದಿನ ಪೂರೈಸಿದ ಫಲಾನುಭವಿಗಳಿಗೆ ಪ್ರಶಂಸಾ ಪತ್ರ ನೀಡಿ ಅಭಿನಂದಿಸ್ತಾ ಇದ್ದೀರಿ. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನ ಕೆಲಸ ಮಾಡಿದಂತಾಯ್ತು ಫಲಾನುಭವಿಗಳು ತಾವು ಏನಿದ್ದೀರಾ ತಮ್ಮನ್ನು ಕೂಡ ಅಭಿನಂದಿಸ್ತಕ್ಕಂತಹ ಕಾರ್ಯಕ್ರಮ ಇದು ಕೂಡ ಬಂದಿರತಕ್ಕಂತ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆ. ಆರೋಗ್ಯ ಶಿಬಿರ ಇವತ್ತು ಸರ್ಕಾರದ ಆರೋಗ್ಯದ ಕಾರ್ಯಕ್ರಮಗಳು ಎಲ್ಲೆಡೆಯೂ ಆರೋಗ್ಯ. ನಮ್ಮ ದಿನೇಶ್ ಗುಂಡೂರಾವ್ ರವರು ಇವತ್ತು ಆರೋಗ್ಯ ಮಂತ್ರಿಗಳಾಗಿದ್ದಾರೆ. ತಮಗೆ ಗೊತ್ತಿದೆ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಮನ್ನಣೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಆ ನೆಲೆಯಲ್ಲಿ ಇವತ್ತು ಯಾರಿಗೆಲ್ಲ ಒಂದು ಕಣ್ಣಿದ್ದು ಸಮಸ್ಯೆ ಇದ್ರೆ ಇವತ್ತು ಸರ್ಕಾರ ಅವರಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆಯನ್ನ ಮಾಡುವ ಮುಖಾಂತರ ಉಚಿತವಾಗಿ ಕನ್ನಡಕವನ್ನು ಕೂಡ ನೀಡುವ ವ್ಯವಸ್ಥೆ ಉಚಿತವಾಗಿ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತದೆ ಅನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಕಾರ್ಯಕ್ರಮ ಇವತ್ತು ಆರೋಗ್ಯ ಶಿಬಿರ, ಎಲ್ಲೆಡೆಯೂ ಆರೋಗ್ಯ ಬೇಕು, ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಆರೋಗ್ಯ ಬೇಕು ಎನ್ನುವಂತಹ ತಾಯಂದಿರು ಕೂಡ ಹೆಚ್ಚಿನ ಒಂದು ಆರೋಗ್ಯವಂತರಿರಬೇಕಾದ್ರೆ ಇಂತಹ ಆರೋಗ್ಯ ಶಿಬಿರವನ್ನ ಮಾಡುವ ಮುಖಾಂತರ ಇವತ್ತು ಗ್ರಾಮ ಪಂಚಾಯತ್ ಅದರಲ್ಲಿ ಕೂಡ ಒಂದು ಮುಂದೆ ಹೆಜ್ಜೆ ಇಟ್ಟು ಈ ಶಿಬಿರವನ್ನ ಹಮ್ಮಿಕೊಂಡಿದೆ. ಹಾಗಾಗಿ ಅವರಿಗೂ ಕೂಡ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನರೇಗಾದಲ್ಲಿ ಹೆಚ್ಚು ಮಾನವ ದಿನ ಸೃಜನೆಗೆ ನೆರವಾದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವರ್ಷದ ಸಾಧಕ ಗೌರವ ಅರ್ಪಣೆ. ನೋಡಿ ಎಷ್ಟು ಇಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತ್ 19 ಜನ ಗ್ರಾಮ ಪಂಚಾಯತ್ ಸದಸ್ಯರು ಅತ್ಯುತ್ತಮವಾಗಿ, ನಾನು ಆವಾಗ್ಲೇ ಹೇಳಿದೆ, ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ತಮ್ಮ ವಾರ್ಡ್ಗಳನ್ನ ಗುರುತಿಸಿ ಅಲ್ಲಿನ ಉತ್ತಮ ಫಲಾನುಭವಿಗಳಿಗೆ ಕೊಡ್ಬೇಕಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಕಾರಣ. ಅವರ ವಾರ್ಡಿನಲ್ಲಿ ಒಂದು ಗುರುತಿಸಿಕೊಂಡು ನನ್ನ ವಾರ್ಡಿನ ಈ ಸದಸ್ಯ ಇಂತ ಕೆಲಸ ಮಾಡಬೇಕು, ಅವನಿಗೆ ಅಗತ್ಯತೆ ಇದೆ ಅಂತೇಳಿ
ಗ್ರಾಮ ಪಂಚಾಯತ್ ನಲ್ಲಿ ಒಂದು ಶಿಫಾರಸ್ ಮಾಡುವವರು ನಮ್ಮ ಪಂಚಾಯತ್ ಸದಸ್ಯರು. ಹಾಗಾಗಿ ಅವರನ್ನು ಕೂಡ ಒಂದು ಅಭಿನಂದಿಸ್ತಕ್ಕಂತಹ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ಇದು ಕೂಡ ಅಭಿನಂದನೀಯ. ಹಾಗೆ ಹೊಸ ಉದ್ಯೋಗ ಚೀಟಿ ನೋಂದಣಿ, ನೋಂದಾಯಿತ ಜಾಬ್ ಕಾರ್ಡರಿಗೆ ಈ KYC ಮಾಡುವಂತಹ ಕಾರ್ಯಕ್ರಮ, ಗ್ರಾಮ ಪಂಚಾಯತ್ ನಿಧಿಯ 5% ಹಾಗೂ 25% ಫಲಾನುಭವಿಗಳಿಗೆ ಕಪಾಟು ಶೈಕ್ಷಣಿಕ ಸಹಾಯ ವಿತರಣೆ. ಇಂತಹ ಒಂದು ನಿಧಿಯಿಂದ ಕಪಾಟುಗಳನ್ನ ನೀಡ್ತಕ್ಕಂಥ 25 ಜನರಿಗೆ ಕಪಾಟು ಕೊಡ್ತಕ್ಕಂತಹ ಕಾರ್ಯಕ್ರಮ. ಇದು ಕೂಡ ಗ್ರಾಮ ಪಂಚಾಯತ್ನ ಒಂದು ದೊಡ್ಡ ಸಾಧನೆ. ಸ್ವಚ್ಛ ಮನೆ ಘೋಷಣೆ ಪತ್ರ ಬಿಡುಗಡೆ, ಈ ಗ್ರಾಮದಲ್ಲಿ ಸ್ವಚ್ಛ ಮನೆ ಘೋಷಣೆ ಪತ್ರ ಬಿಡುಗಡೆಯು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇದು ಕೂಡ ಒಂದು ಅತ್ಯುತ್ತಮ ಕಾರ್ಯಕ್ರಮ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಈ ಒಂದು ಕಾರ್ಯಕ್ರಮ ನಾನು ಆವಾಗಲೇ ಹೇಳಿದಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲೆಲ್ಲ ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಇದರಲ್ಲಿ ಕೂಡ ತಾವಿವತ್ತು ಖಂಡಿತವಾಗಿ ಕೂಡ ಒಂದು ಅಂಗನವಾಡಿ ಕಾರ್ಯಕರ್ತೆಯನ್ನ ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ಒಬ್ರು ಹೇಳಿದ್ರು, ಒಂದು ಮಗುವಿಗೆ ಹಾರ್ಟ್ ಇದ್ದು ಕಾಯಿಲೆ ಇತ್ತು. ನಾನು ಹೇಳ್ತೇನೆ ಕೇಳಿ, ಮಗು ತಾಯಿಗೆ ಗೊತ್ತಾಗ್ಲಿಲ್ಲ. ಆ ಒಂದು ಸುರತ್ಕಲ್ಲೊಂದು ಅಂಗನವಾಡಿ ಅವರು ನನ್ನ ಆಫೀಸ್ಗೆ ಬಂದಿದ್ರು. ನಿಜವಾಗಿ ನಾನೊಂದು ಅಂಗನವಾಡಿ ಕಾರ್ಯಕರ್ತೆಯನ್ನು ಇಲ್ಲಿ ಮೆಚ್ಚಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ಆ ಮಗು ಸ್ವಲ್ಪ ಉಸಿರಾಡುವಾಗ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಈ ಟೀಚರ್ ಆ ಸಿಸ್ಟರ್ ಅಂಗನವಾಡಿಗೆ ಬಂದಾಗ ಈ ಮಗುವನ್ನ ಕೇಳಿದ್ರಂತೆ, ನೋಡಿ ಈ ಮಗುವನ್ನ ನೋಡಿ ಸ್ವಲ್ಪ ಅಂತ. ಆವಾಗ ತೋರಿಸಿದಾಗ ಈ ಮಗುವಿಗೆ ಡಾಕ್ಟರ್ ಹತ್ರ ಕೊಂಡಾಗ ಹಾರ್ಟ್ ಅಲ್ಲಿ ಸಣ್ಣ ಹೋಲಿತ್ತು ಮಗುವಿಗೆ. ಅದನ್ನ ಗುರುತಿಸಿದವರು ನಿಜವಾಗಿ ಕೂಡ ಅಂಗನವಾಡಿಯ ಶಿಕ್ಷಕಿ. ನಾನು ಆವಾಗಲೇ ತಾಯಿಯಾಗಿ ಆ ಮಗುವನ್ನ ನೋಡಿದ್ರೆ ತಾಯಿಯ ಮನಸ್ಸಿನಾಗೆ ಮಗುವನ್ನ ಗುರುತಿಸಿ ಆ ಒಂದು ಆರೋಗ್ಯ ಸಹಾಯಕಿಗೆ ತೋರಿಸಿ, ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ಗೆ ತೋರಿಸಿ ಆ ಮಗುವಿಗೆ ತಕ್ಷಣಕ್ಕೆ ಆ ಒಂದು ಆಪರೇಷನ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಆ ಅಂಗನವಾಡಿ ಸಹಾಯಕಿಯಿಂದ ಮಾಡಿಕೊಟ್ರು. ಅದಕ್ಕೆ ಹೇಳುದು, ಅಂಗನವಾಡಿಯವರು ನಿಜವಾಗಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೂಡ ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕಂಡುಹಿಡಿಯಲಿಕ್ಕೆ ತಾವು ಅದಕ್ಕೆ ಸಾಧ್ಯ ಕಾರಣೀಭೂತರಾಗ್ತೀರಿ ಅನ್ನೋದನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ತಾವು ಮಾಡುವಂತಹ ಕೆಲಸ ಕಾರ್ಯ ದೇವರ ಕೆಲಸ. ಯಾವುದೇ ನಾವು ದೇವಸ್ಥಾನ, ಮಸೀದಿ, ಚರ್ಚಿಗೆ ಹೋಗುವುದಕ್ಕಿಂತಲೂ ಕೂಡ ಒಂದು ಪುಣ್ಯದ ಕಾರ್ಯ. ಇಂಥ ಬಡವರಿಗೆ ಆರೋಗ್ಯಕ್ಕೆ ನಾವು ಸಹಾಯ ಮಾಡಿ, ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸಿಗದವರಿಗೆ ಕೊಡುವ ಹಾಗೆ ಮಾಡಿ, ಅದು ದೇವರ ಕಾರ್ಯಕ್ರಮ, ಅದು ಪುಣ್ಯ ಕಾರ್ಯಕ್ರಮ. ಅದಕ್ಕೆ ನಿಮ್ಮನ್ನ ಅವ್ರು ನೆನೆಸ್ತಾರೆ, ನನಗೆ ಒಂದು ಇಂತಹ ಯೋಜನೆಯನ್ನ ಬರುವಾಗೆ ತಾವು ಮಾಡಿದ್ರಿ ಅಂತೇಳಿ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲ. ಬಡವರಿಗೆ ಒಂದು ಕೊಡುವಂತಹ ಆ ಒಂದು ಸಹಕಾರ ಮಾಡ್ತಕ್ಕಂತ ಕಾರ್ಯಕ್ರಮವನ್ನ ಜಾತಿ ಭೇದ ಇಲ್ಲದೆ ನಾವು ಮಾಡಿದಾಗ ನಿಜವಾಗಿ ಕೂಡ ಅದಕ್ಕೆ ದೇವರ ಆಶೀರ್ವಾದ ಖಂಡಿತವಾಗಿ ಕೂಡ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಂತಹ ಎಲ್ಲ ಕಾರ್ಯಕ್ರಮ ನಶಾ ಮುಕ್ತ ಭಾರತ ಅಭಿಯಾನ ಅದು ಅತ್ಯುತ್ತಮ ಕಾರ್ಯಕ್ರಮ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮದ್ಯಪಾನ, ಡ್ರಗ್ಸ್ ಇವೆಲ್ಲವೂ ಕೂಡ ಇವತ್ತು ವಿದ್ಯಾರ್ಥಿ ದೆಸೆಯಲ್ಲೇ ಮಕ್ಕಳು, ಕೆಲವೊಂದು ಮಕ್ಕಳು ಕೆಲವೊಂದು ಚಟುವಟಿಕೆಯತ್ತ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ತಾಯಂದಿರು ಕೂಡ ನಮ್ಮ ಮಕ್ಕಳಿಗೆ ಆ ಒಂದು ಯಾವುದೇ ಒಂದು ಅಮಲು ಪದಾರ್ಥಕ್ಕೆ, ಸೇವನೆಗಳಿಗೆ ಅವರು ಜಾರಿ ಹೋಗದಾಗೆ ನಮ್ಮ ಮಕ್ಕಳು ಆರೋಗ್ಯವಂತರಾಗಿರ್ಬೇಕಾದ್ರೆ ಜಾಗೃತ ಸಮಾಜದಲ್ಲಿ ನಾವು ಕೆಲಸ ಮಾಡುವ ತಾಯಂದಿರು ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಇಂಥ ಒಂದು ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಕೂಡ ನಾವು ಹೆಚ್ಚಿನ ಅತ್ಯುತ್ತಮ ಮಾಹಿತಿ ಶಿಬಿರಗಳನ್ನ ನೀಡಿದಾಗ ಈ ಕಾರ್ಯಕ್ರಮ ಎಲ್ಲವೂ ಫಲಪ್ರದ ಆಗ್ತದೆ ಅಂತ ನಾನು ಹೇಳಿಕೊಂಡು, ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಂತಹ ಈ ಎಲ್ಲ ಕಾರ್ಯಕ್ರಮ ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಇದಕ್ಕೆ ಸಹಕರಿಸಿದಂತ ತಮಗೆಲ್ಲರಿಗೂ ಕೂಡ ನಾನು ಮಗದೊಮ್ಮೆ ವಂದಿಸಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಸಾಕ್ಲಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಸ್ವಲ್ಪ ಗೊಂದಲದಲ್ಲಿದೆ. ಹೆಸರನ್ನ ಬದಲಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ಇವತ್ತು ಬರ್ತಾ ಇದೆ. ಆದ್ರೆ ಹಿಂದೆ ಇದ್ದಂತಹ ಯೋಜನೆ 90% ಕೇಂದ್ರದ ಪಾಲಾಗಿತ್ತು, 10% ರಾಜ್ಯ ಸರ್ಕಾರದ್ದಾಗಿತ್ತು. ಆದ್ರೆ ಇವತ್ತು ಅದನ್ನ 60-40 ಮಾಡಿದ್ದಾರೆ. ಈಗಾಗಲೇ ನಾನು ಅವರಿಗೆ ಕೇಳಿದೆ, ಕ್ಲಾರಿಟಿ ಬರಲಿಲ್ಲ. ಮುಂದಿನ ಯೋಜನೆಯಲ್ಲಿ ಅಷ್ಟೊಂದು ಕ್ಲಾರಿಟಿ ಇನ್ನೂ ಕೂಡ ಬರ್ಬೇಕಷ್ಟೇ. ಜನರಿಗೆ ಆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಹಿಂದಿನ ಹಾಗೆ ಒಂದು ಅದನ್ನ ಮೂಡಿ ಬರುವಂತಾಗ್ಲಿ ಅಂತ ನಾನು ದೇವರ ಹತ್ರ ಬೇಡಿಕೊಂಡು, ಇಷ್ಟರವರೆಗೆ ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಮ್ಗೆಲ್ರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಹಕಾರಿ ಆಗಿದೆ, ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ಚಲೋದಾಗಿ ಯಾವುದೇ ಒಂದು ನಿರ್ವಿಘ್ನ ಆಗದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಗಳು ಮೂಡಿ ಬರ್ಲಿ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಮಗದೊಮ್ಮೆ ಹಾರೈಸಿ ಈ ಕಾರ್ಯಕ್ರಮವನ್ನ ಸಂಘಟಿಸಿದಂತ ತಮ್ಗೆಲ್ರಿಗೂ ಕೂಡ ವಂದಿಸಿ, ನನಗೂ ಕೂಡ
ನನ್ನ ಊರಿನ ಕಾರ್ಯಕ್ರಮ ನನಗೂ ಕೂಡ ಅದಲ್ಲಿ 1999ನೇ ಇಸವಿಯಲ್ಲಿ ಈ ಭಾಗದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಆದೆ, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಆದೆ, ನಂತರ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯ ಆದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತಕ್ಕಂತ ಅವಕಾಶ ಬಂತು. ಈಗ ದೇವರು ಸರ್ಕಾರದ ಈ ಒಂದು ನಿಗಮದ ಅವಕಾಶವನ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲವೂ ಕೂಡ ನನಗೆ ಕಾರಣೀಭೂತರು ನನ್ನ ಊರಿನವರು ಅಂತ ನಾನು ಹೇಳಲಿಕ್ಕೆ ಬಯಸಿಕೊಂಡು, ಊರಿನ ನನ್ನ ತಂದೆ ತಾಯಂದಿರ ಆಶೀರ್ವಾದ, ಊರಿನವರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊಟ್ಟಂತಹ ಸಹಕಾರಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಮಗದೊಮ್ಮೆ ವಂದಿಸಿ, ನಿಮ್ಮೆಲ್ಲರ ಸಹೋದರಿಯಾಗಿ ನಮ್ಮಿಂದ ಏನು ಸಹಕಾರವನ್ನ ಊರಿಗೆ ಮಾಡ್ಲಿಕ್ಕೆ ಆಗ್ತದೆ, ಮುಂದೆಯೂ ಕೂಡ ನಿಮ್ಮ ಜೊತೆ ಸಹೋದರಿಯಾಗಿ ಇದ್ದೇನೆ ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿಕೊಂಡು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಕ್ಕಂಥ ನಮ್ಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್, ಥ್ಯಾಂಕ್ ಯು. ಆರಂಭಗೊಂಡಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ICDS ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇಂದಿಗೆ 50ನೇ ವರ್ಷವನ್ನ ಪೂರೈಸಿದೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿರುವಂತಹ ವಿವಿಧ ಕಾರ್ಯಕ್ರಮಗಳು ಶ್ಲಾಘನೀಯ ಎನ್ನುವಂತಹ ಮಾತುಗಳನ್ನಾಡಿ ತಮಗೆ ಅಭಿನಂದನೆಗಳು. ಸ್ವಚ್ಛ ಮನೆ ಘೋಷಣೆ ಪತ್ರ ಬಿಡುಗಡೆ ಕಾರ್ಯಕ್ರಮ ಮಾನ್ಯ ಯೋಜನಾ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶ್ರೀ ಜಯರಾಮ್ ಸರ್ ಅವರು ಸ್ವಚ್ಛ ಮನೆ ಘೋಷಣೆ ಪತ್ರವನ್ನು ಬಿಡುಗಡೆಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ತೇವೆ ಸರ್. ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬನ್ನಿ. ಗ್ರಾಮ ಪಂಚಾಯತ್ನ 12 ಅಂಗನವಾಡಿ ಕಾರ್ಯಕರ್ತರು ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಸ್ವಚ್ಛ ಮನೆಗಳನ್ನ ಆಯ್ಕೆ ಮಾಡಿ ಈ ಗ್ರಾಮ ಪಂಚಾಯತ್ಗೆ ಸಲ್ಲಿಸಿರುತ್ತಾರೆ. ಈ ಒಂದು ಸ್ವಚ್ಛ ಮನೆ ಘೋಷಣಾ ಪತ್ರವನ್ನ ಈಗಾಗಲೇ ಬಿಡುಗಡೆಗೊಳಿಸಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಿಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಉದ್ಯೋಗ ಖಾತ್ರಿ ಫಲಾನುಭವಿಗಳಿಗೆ ಅಭಿನಂದನಾ ಕಾರ್ಯಕ್ರಮ 35ನೇ ಸಾಲಿನಲ್ಲಿ ಬಾಳೆಪುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 100 ಮಾನವ ದಿನಗಳನ್ನು ಪೂರೈಸಿದಂತಹ ಫಲಾನುಭವಿಗಳಿಗೆ ಇಂದು ವೇದಿಕೆಯಲ್ಲಿ ಅಭಿನಂದನಾ ಪತ್ರವನ್ನು ವಿತರಣೆ ಆಗ್ತಾ ಇದೆ. ಶ್ರೀ ಅರವಿಂದ ಶೆಟ್ಟಿ ದುರ್ಗಾಲಾಪು, ಅದೇ ರೀತಿ ರಮೇಶ್ ಶೆಟ್ಟಿ ಮುದುಂಗಾರು, ಕೆ ಅಬೂಬಕರ್ ಜಲ್ಲಿ ಬಂಗಾರಗುಡ್ಡೆ, ಎ ಮೈಮುನಾ ಮೊಹಮ್ಮದ್ ರಫೀಕ್ ನವಗ್ರಾಮ ಬಾಳೆಪುಣಿ, ಅಬ್ದುಲ್ ಜಬ್ಬಾರ್ ಕೆ ಮುದುಂಗಾರು. ಈಗ ಅರವಿಂದ ಶೆಟ್ಟಿ ದುರ್ಗಾಲಾಪು ದಯವಿಟ್ಟು ವೇದಿಕೆ ಬರಬೇಕು. ರಮೇಶ್ ಶೆಟ್ಟಿ ಮುದುಂಗಾರು, ಅದೇ ರೀತಿ ಜಾನ್ ಪ್ರಕಾಶ್ ಫೆರಾವೋ ಕುಕ್ಕದಕಟ್ಟೆ, ಜಾನ್ ಪ್ರಕಾಶ್, ಅದೇ ರೀತಿ ಶ್ರೀಧರಗಟ್ಟಿ ಸಣ್ಣ ಬೊಮ್ಮನಗಟ್ಟಿ ಕಣಂತೂರು, ಶ್ರೀಧರಗಟ್ಟಿ ಕಣಂತೂರು, ಜಾನ್ ಪ್ರಕಾಶ್, ಅಬೂಬಕರ್ ಜಲ್ಲಿ, ಅಲ್ಲ ಶ್ರೀಧರಗಟ್ಟಿ, ಆಯಿಷಾ ಮೊಯ್ದೀನ್ ಪಡಿಕಲ್ಲು, ಆಯಿಷಾ ಮೊಯ್ದೀನ್ ಪಡಿಕಲ್ಲು ಕೈರಂಗಳ, ಅದೇ ರೀತಿ ಟಿ ಅಬ್ದುಲ್ ಖಾದರ್ ಮೊಟ್ಟಗೋಡಿ, ಆಯಿಷಾ ಕೋಮ್ ಉಸ್ಮಾನ್ ಮುದುಂಗಾರು, ಉಮರ್ ಫಾರೂಕ್ ಬಿನ್ ಅಬ್ದುಲ್ ಜಬ್ಬಾರ್ ನಡಪದವ್,
ಉಮರ್ ಫಾರೂಕ್ ಬಿನ್ ಅಬ್ದುಲ್ ಜಬ್ಬಾರ್ ನಡುಪದವು ಆಯಿಷಾ ಮೊಯ್ದೀನ್ ಪಡಿಕಲ್, ಅಬ್ದುಲ್ ಖಾದರ್ ಬಿನ್ ಇಬ್ರಾಹಿಂ ಕಾಯರ್, ಉಮೇಶ್ ಎಳಪ್ಪ ಬೀರೂರು, ಉಮೇಶ್ ಶೆಣಪ್ಪ, ಅಬ್ದುಲ್ ಜಬ್ಬಾರ್ ಕೆ ಮುದಂಗಾರು ಮಣಮೂಲೆ, ಉಮೇಶ್ ಎಡಪ್ಪ, ಅಬೂಬಕರ್ ಬಿನ್ ಅರಬಿ ಬ್ಯಾರಿ ಚೆಂಬೆತೋಟ, ಮರಿಯಮ್ಮ ಕೋಮ್ ಇಸ್ಮಾಯಿಲ್ ಕಾಯರ್, ಮರಿಯಮ್ಮ ಕೋಮ್ ಇಸ್ಮಾಯಿಲ್ ಕಾಯರ್, ಅನ್ವರ್ ಬಿನ್ ಮೊಹಮ್ಮದ್ ನಡುಪದವು, ಓಕೆ. ಸ್ವಚ್ಛೋತ್ಸವ ಮತ್ತು ನರೇಗಾ ಗ್ರಾಮೋತ್ಸವ ಇದರ ಬಗ್ಗೆ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು ಆಗಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾಗಿದ್ದ ಜಯರಾಮ್ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಇದೀವಲ್ಲ, ಗೌರವ ಸಲ್ಲಿಸೋದು ಒಳ್ಳೆಯದು. ಎರಡನೇದಾಗಿ ನಾನು ಭಾವಿಸಿದ ಹಾಗೆ ಎಲ್ಲ ಜಾತಿ ಧರ್ಮದವರಿಗೂ ಉದ್ಯೋಗ ನೀಡಿರೋದು ಇಲ್ಲಿ ಸಾಕ್ಷಿ ಆಯ್ತು. ಎಲ್ಲ ಆಯ್ತು, ಕ್ರಿಶ್ಚಿಯನ್ ಆಯ್ತು, ಮುಸ್ಲಿಂ ಆಯ್ತು, ಹಿಂದೂ ಆಯ್ತು, ಎಲ್ಲ ಆಯ್ತು. ಈ ರೀತಿ ನಮಗೆ ಭಾವನೆ ಬರಬೇಕಾಗಿದೆ. ಇಂಥ ಭಾವನೆ ಬಂದಿರೋದು ನನಗೆ ಖುಷಿ ಆಗ್ತಾ ಇದೆ. ಬಾಳೆಪುಣೆ ಗ್ರಾಮ ಪಂಚಾಯಿತಿ ಇವತ್ತು ಒಂದು ಯಾವುದೇ ಇಲ್ಲಿ ಧರ್ಮ ಇನ್ನೊಂದು ಮತ್ತೊಂದಿಲ್ಲ, ಭಾವೈಕ್ಯತೆಯಿಂದ ನಾವು ಕೂಡಿದ್ದೀವಿ ಅನ್ನೋದು ಸಾರಿದ್ದೀರಾ. ನಿಮ್ಗೆ ಹೃತ್ಪೂರ್ವಕ ವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನಾದ್ರೂ ಒಂದು ಅಸೆಟ್ಗಳು ಕ್ರಿಯೇಟ್ ಆಗಿದೆ ಅಂದ್ರೆ ನೋಡಿ, ನಮ್ಮ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇದೊಂದು ಗ್ರಾಮ ಪಂಚಾಯತಿ ಕಟ್ಟಡ MGNREGA ಯೋಜನೆ ಅಡಿಯಲ್ಲಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಂಥ ಕಾರ್ಯಕ್ರಮಗಳು ಹಲವಾರಿದೆ. ಕಾರ್ಯಕ್ರಮ ಯಾವುದೇ ಮಾಡಬೇಕು ಅಂತಂದ್ರೆ ದೂರದರ್ಶಿತ್ವವಾಗಿರ್ಬೇಕು, ದೂರದೃಷ್ಟಿ ಇರಬೇಕು, ದುರಾದೃಷ್ಟಿ ಇರಬಾರ್ದು. ದೂರದೃಷ್ಟಿ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಮತ್ತೆ ಎಲ್ಲರನ್ನು ಬಾಳ್ತೇವೆ. ಸಮಪಾಲು ಸಮಬಾಳು, ಸರ್ವರು ಒಂದೇ. ಈ ಭೂಮಿ ಮೇಲೆ ಹುಟ್ಟಿದೀವಿ, ಮತ್ತೆ ಈ ಭೂಮಿಗೆ ಹೋಗ್ತೀವಿ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಏನೂ ಇಲ್ಲ. ನಿಮ್ಮ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ, ಪ್ರತಿಯೊಬ್ಬರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಳಿ, ಉದ್ಯೋಗ ಚೀಟಿ ಪಡ್ಕೊಳ್ಳಿ, ಮತ್ತೆ ವೈಯಕ್ತಿಕ ಫಲಾನುಭವಿ ಕೆಲಸಗಳು ಏನಿದಾವೆ ಅದನ್ನ ಮಾಡ್ಕೊಳ್ಳಿ, ಮತ್ತೆ ಎಲ್ಲರಿಗೂ ಶಿಕ್ಷಣ ಕೊಡಿ, ಮತ್ತೆ ಏನು ನಮ್ಮ ಸರ್ಕಾರದಿಂದ ಸೌಲಭ್ಯ ಸಿಗ್ತಾ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಮತ್ತೆ ಇನ್ನು ಸ್ವಚ್ಛತಾ ಕಾರ್ಯಕ್ರಮ ಅಂತ ಬಂದಾಗ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು, ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಇದು ನಮ್ಮ ಕಸ, ಇದು ನಮ್ಮ ಮನೆ ಕಸ ಅನ್ನೋ ರೀತಿಯಲ್ಲಿ ಇದು ಮಾಡ್ಕೊಂಡ್ಬಿಟ್ಟು, ಸಾಧ್ಯವಾದ್ರೆ ನಮ್ಮ ಮನೆ ಹಂತದಲ್ಲೇನೆ ನಾವು ಅದನ್ನ ವಿಂಗಡಣೆ ಮಾಡ್ಕೊಂಡು ಮತ್ತೆ ಅಲ್ಲೇ ವಿಲೇವಾರಿ ಮಾಡುವ ರೀತಿಯಲ್ಲಿ ನಾವು ಕೈಗೊಳ್ಬೇಕು. ಮತ್ತೆ ಯಾವುದು ಕಸ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಇದು ಭೂಮಿಗೆ ಹಾಕಿದೀವಿ ಅಂತ ಅಂದ್ರೆ ಇದು ಕೊಳೆಯುತ್ತೋ ಇಲ್ಲ, ಭೂಮಿಯಲ್ಲಿ ಉಳಿಯುತ್ತೋ ಇಲ್ಲ, ಮತ್ತೆ ಭೂಮಿಯಲ್ಲಿ ಇದು ಏನಾದ್ರೂ ಮಾರಕ ಪರಿಸರ ಉಂಟು ಮಾಡುತ್ತಾ, ಇದೊಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ. ಆದ್ರಿಂದ ತಾವುಗಳು ದಯಮಾಡಿ ನಮ್ಮ ಪರಿಸರ, ಇವತ್ತು ನಾವು ಬದುಕಿದ್ದೀವಿ ಅಂತಂದ್ರೆ ಪರಿಸರದಿಂದ. ಇವತ್ತು ಎಷ್ಟು ತಲೆಮಾರುಗಳಿಂದ, ಎಷ್ಟು ತಲಾಂತರಗಳಿಂದ ನಮಗೆ ಪರಿಸರ ಒಳ್ಳೆಯ ಆರೋಗ್ಯ ಕೊಟ್ಟಿದೆ, ಒಳ್ಳೆಯ ಇದನ್ನ ಕೊಟ್ಟಿದೆ, ಏನು ಪರಿಸರ ಕೊಟ್ಟಿದೆ, ಅದಕ್ಕೆ ನಮನ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗೂ ನಾವು ಉಳಿಸಬೇಕಾಗಿದೆ. ಅದೇ ರೀತಿ ಉಳಿಸಬೇಕಾಗಿರೋದ್ರಿಂದ ನಾವೆಲ್ಲಾನು ಸೇರಿ ಒಂದು ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ. ಮತ್ತೆ ನಾನು NRLM ನಮ್ಮ SHG ಮೆಂಬರ್ಗಳಿಗೆ ಅಥವಾ ನಾನ್ SHG ಮೆಂಬರ್ಗಳಿಗೆ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ತಾವುಗಳು ದಯಮಾಡಿ ನಮ್ಮ NRLM ಫೋಲ್ಡ್ ಅಲ್ಲಿ ನೋಂದಣಿ ಮಾಡ್ಕೊಳ್ಳಿ, SHG ಫಾರ್ಮೇಶನ್ ಮಾಡ್ಕೊಳ್ಳಿ, ಸರ್ಕಾರದಿಂದ ಬಂದಂತ ಸೌಲಭ್ಯಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿ, ಮತ್ತೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಕರೆದು ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಬಾಳೆಪುಣೆ ಗ್ರಾಮ ಪಂಚಾಯತಿಗೂ ವೇದಿಕೆ ಮುಂದೆ ಕುಳಿತು ಎಲ್ಲರಿಗೂ ಧನ್ಯಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.
ಹೊಂದಿರುವಂತಹ ನಮ್ಮ ಪುಷ್ಪ ಟೀಚರ್ ಇವರಿಗೂ ಅಭಿನಂದನಾ ಕಾರ್ಯಕ್ರಮ. ಜೊತೆಗೆ ಕೈರಂಗಳ ಆರೋಗ್ಯ ಉಪಕೇಂದ್ರದಲ್ಲಿ ಆರೋಗ್ಯ ಸಹಾಯಕಿಯಾಗಿ ಸೇವೆ ಸಲ್ಲಿಸಿ ಪದೋನ್ನತಿ ಹೊಂದಿ ವರ್ಗಾವಣೆಯಾಗುತ್ತಿರುವಂತಹ ನಮ್ಮ ಆರೋಗ್ಯ ಕಾರ್ಯಕರ್ತೆ ಶ್ರೀಮತಿ ನಳಿನಿ ಮೇಡಮ್ ರವರಿಗೂ ಅಭಿನಂದಿಸುವ ಕಾರ್ಯಕ್ರಮ. ಗ್ರಾಮ ಪಂಚಾಯತ್ನಲ್ಲಿ 3 ವರ್ಷಗಳ ಕಾಲ ಲೆಕ್ಕ ಪರಿಶೋಧಕರಾಗಿ ಲೆಕ್ಕ ಸಹಾಯಕರಾಗಿ ಸೇವೆ ಸಲ್ಲಿಸಿ ಬಳಿಕ ಬಾಳೆಪುಣಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆಗೊಂಡು ಸತತ 8 ವರ್ಷಗಳ ಕಾಲ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ಸೇವೆ ಸಲ್ಲಿಸಿ ಇದೀಗ ಇಡುಕಿದು ಗ್ರಾಮ ಪಂಚಾಯತಿಗೆ ಲೆಕ್ಕ ಸಹಾಯಕರಾಗಿ ವರ್ಗಾವಣೆಯಾಗುತ್ತಿರುವಂತಹ ತಾವು ತಮ್ಮ ಸೇವಾ ಅವಧಿಯಲ್ಲಿ ನೀಡಿರುವಂತಹ ಅನನ್ಯ ಸೇವೆಯ ನೆನಪಿಗಾಗಿ ಇಡೀ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಅಧಿಕಾರಿ ವರ್ಗ ತಮಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಪುತ್ತೂರು ತಾಲೂಕಿನ ಕುಂಜೂರು ಎಂಬಲ್ಲಿ ಜನಿಸಿ ಆರೋಗ್ಯ ಸಹಾಯಕಿಯಾಗಿ ಚಾಮರಾಜನಗರದಿಂದ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಗೊಂಡು ಕೈರಂಗಳದಲ್ಲಿ ಸುದೀರ್ಘ 20 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿ ಪದೋನ್ನತಿ ಹೊಂದಿ ವರ್ಗಾವಣೆಯಾಗುತ್ತಿರುವಂತಹ ಶ್ರೀಮತಿ ನಳಿನಾಕ್ಷಿ ಲಿಂಗಪ್ಪ ಇವರಿಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಪರವಾಗಿ ಗೌರವ ಅರ್ಪಣೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸುವ. ಪಂಚಾಯತಿಯಲ್ಲಿ ಸುದೀರ್ಘ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ರುಕ್ಮಾನ್ ಸರ್ ಇವರಿಗೆ ಬಾಳೆಪುಣಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ವರ್ಗದಿಂದ ಒಂದು ಕಾಣಿಕೆಯನ್ನ ಕೊಡಬೇಕಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗವನ್ನ ಕೇಳಿಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕುಲಶೇಖರ್ ಎಂಬಲ್ಲಿ ಜನಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸತತ 26 ವರ್ಷ ಸೇವಾವಧಿಯನ್ನು ಪೂರ್ಣಗೊಳಿಸಿ ನಿವೃತ್ತಿ ಹೊಂದಿರುವ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಪುಷ್ಪಾ ಮೇಡಮ್ ಅವರಿಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು. ಈ ಗ್ರಾಮದ ಎಲ್ಲ ಬಂಧುಗಳೇ ಹಾಗೂ ಪಿಡಿಒರವರೇ, ಕಾರ್ಯದರ್ಶಿಯವರೇ, ಸಿಬ್ಬಂದಿಗಳೇ, ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ತುಂಬಾ ದೊಡ್ಡ ಕಾರ್ಯಕ್ರಮ, ಇದಕ್ಕೆ ಮೊದಲು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಈ ಒಂದು ಬಾಳೆಪುಣಿ ಗ್ರಾಮ ಪಂಚಾಯತ್ 8 ವರ್ಷ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತಹ ಸನ್ಮಾನ್ಯ ಡ್ಯೂಟಿ ಖಾದರ್ ಸರ್ ಹಾಗೂ ಮಮತಾ ಗಟ್ಟಿ ಸರ್ ಮೇಡಮ್ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅವರ ಕೈಯಿಂದ ನಾನು ಇವತ್ತು ಸನ್ಮಾನ ಒಂದು ರೋಮಾಂಚನ ಆಗ್ತಾ ಇದೆ. ನಾನು ಇಲ್ಲಿ ಕೆಲಸ ಮಾಡಿ ಇಲ್ಲಿ ತುಂಬಾ ಈ ಉಳ್ಳಾಳ ತಾಲೂಕಿಗೆ ಬಂದ ಮೇಲೆ ನಾನು ಕೆಲಸದಲ್ಲಿ ತುಂಬಾ ಅನುಭವವನ್ನು ಪಡೆದಿದ್ದೇನೆ. 8 ವರ್ಷದಲ್ಲಿ ತುಂಬಾ ನನ್ನಿಂದ ಆಗುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಯಾರಿಗೂ ಒಂದು ಸತಾಯಿಸದೆ ಆಗಲಿ, ನೋವುಂಟು ಮಾಡದೆ, ಸಿಬ್ಬಂದಿಗಳಿರಲಿ, ಅಧಿಕಾರಿಗಳಿರಲಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ನನಗೆ ಸಹಕಾರ ನೀಡಿದ್ದಾರೆ. ಮೊದಲಿನ ಶ್ರೀಮತಿ ಲೀಲಾವತಿ ಅವರು, ಸುಕನ್ಯಾ ಮೇಡಮ್ ಅವರು, ಗೀತಾ ಭಂಡಾರಿ ಅವರು, ಉಪಾಧ್ಯಕ್ಷರಾದ ಬಶೀರ್ ಅವರು, ಎಂ ಶರೀಫ್ ಅವರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು, ಹಾಗೆ ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಶ್ರೀಮತಿ ಆಯಿಷಾ ಬಾಣ ಅವರು, ರಂಜಿತ್ ಅವರು, ಸದಾನಂದ, ಮತ್ತೆ ಪ್ರಮೀಳಾ, ಸಫ್ರೀನಾ, ಮತ್ತೆ ಸದಾನಂದ ಅವರು, ಹಾಗೆ ರಕ್ಷಿತಾ ಅವರು, ಎಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಹಾಗೂ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮ ಪಂಚಾಯತಿನ 2025-26ನೇ ಸಾಲಿನ ಸ್ವಂತ ನಿಧಿ ಅನುದಾನದಡಿ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 16 ಮಂದಿ ಫಲಾನುಭವಿಗಳಿಗೆ ಕಬಾಟ್ ವಿತರಣಾ ಕಾರ್ಯಕ್ರಮ ಈಗ ನೆರವೇರಲಿದೆ. ಇದರ ಫಲಾನುಭವಿಗಳ ಹೆಸರನ್ನು ನಾನು ಈಗ ಓದಿ ಹೇಳ್ತೀನಿ. ಅವರು ಬಂದು ಸಾಂಕೇತಿಕವಾಗಿ ಕಬಾಟು ಸ್ವೀಕರಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ತದನಂತರ ಅವರು ಕಬಾಟನ್ನ ಕಾರ್ಯದರ್ಶಿಯವರನ್ನು ಸಂಪರ್ಕಿಸಿ ಅವರಿಂದ ಕಬಾಟನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಸಭೆಯಲ್ಲಿ ಇದ್ರೆ ಬರಬೇಕು. ವಾಸಪ್ಪ ಬಿನ್ ನೀಲರಣ್ಯ, ಐತಪ್ಪ ಬಿನ್ ನೀಲರಣ್ಯ, ಹರೀಶ ಬಿನ್ ಸೇಸಪ್ಪರಣ್ಯ, ವಿನೋದ ಬಿನ್ ರಾಮರಣ್ಯ. ಈಗ ವೇದಿಕೆ ಹತ್ತ ಬಂದವರು ಸ್ಟೇಜಿಗೆ ಹೋಗ್ಬೇಕಾಗಿ ವಿನಂತಿ. ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ ಶ್ರೀಯುತ ಜಯರಾಮ್ ಸರ್ ಅವರೇ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ, ಮೊದಲನೇದಾಗಿ ಅವರು ಈ ತರ ಒಂದು ಸ್ವಚ್ಛ ಉತ್ಸವ ಮತ್ತು ನರೇಗಾ ಉತ್ಸವ ಮಾಡ್ತೀನಿ ಅಂತ ವೆಂಕಟೇಶ್ ಅವರು ಚರ್ಚೆ ಮಾಡಿದಾಗ ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು. ಅಂದ್ರೆ ಯಾವ ತರ ಕಾರ್ಯಕ್ರಮ ಏನೆಲ್ಲ ಇರ್ತದೆ ಅಂತೇಳಿ. ಬಟ್ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನನಗೆ ಅಲ್ಲಿ ಕರ್ಕೊಂಡೋಗಿ ಅವರು ಸಾವಯವದ್ದು ನಮ್ಮ ಸೀನಾ ಶೆಟ್ಟರು ಮತ್ತೆ ಕೃಷ್ಣಮೂಲ್ಯ ಅವರು ಸಹಕಾರದೊಂದಿಗೆ ಅದೆಲ್ಲ ತೋರಿಸಿದಾಗ ನಿಜವಾಗ್ಲೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಿದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ರೆ, ಇಡೀ ಉಲ್ಲಾಳ ತಾಲೂಕಲ್ಲಿ, ಇಡೀ ನಮ್ಮ ಜಿಲ್ಲೆನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಗ್ರಾಮಗಳನ್ನ, ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ ಸ್ವಚ್ಛ ಗ್ರಾಮ ಮಾಡಬೇಕು ಅಂತೇಳಿ ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜನಶಿಕ್ಷಣ ಟ್ರಸ್ಟ್ ಅವರು ಸಹಕಾರ ಕೂಡ ಅದರಲ್ಲಿ ಇದೆ. ಸೀನಾ ಶೆಟ್ಟರು ಕೂಡ ಸ್ವಚ್ಛ ರಾಯಭಾರಿಯಾಗಿ ಇಡೀ ಅವರು ಉಲ್ಲಾಳದವರೇ ಆಗಿರೋದ್ರಿಂದ ಉಲ್ಲಾಳವನ್ನ ಮಾಡೆಲ್ ಆಗಿ ಮಾಡ್ಬೇಕನ್ನುವಂಥದ್ದು ಅವರ ಕನಸಿದೆ. ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರಾಗ್ಲಿ, DS ನಮ್ಮ ಎಸ್ಪೆಷಲಿ PD ಸರ್ ಅವರು, ಎಲ್ಲರ ಕನಸು ಕೂಡ ಅದೇ ಇದೆ. ಬಟ್ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಎಲ್ಲೋ 4 ಜನ 4 ರೂಮಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗೋ AC ಕೆಳಗೋ ಕೂತು ಒಂದು ಕಾರ್ಯಕ್ರಮನ ಎಲ್ಲಾದ್ರೂ ರೂಪು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತಾ ಅಂತ. ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮಗಳು AC ರೂಮಲ್ಲಿ ಕೂತು ಕಾರ್ಯಯೋಜನೆ ಆಗುವಂತದ್ದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಸಕ್ಸಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಅದು ನಿಜವಾಗ್ಲೂ ಜನ ಅದರಲ್ಲಿ ಭಾಗವಹಿಸ್ತಾರೆ, ಅವಾಗ ಮಾತ್ರ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಾವೆಲ್ಲ ಕೆಲವು ಸಂದರ್ಭದಲ್ಲಿ ಮಾತಾಡ್ತೇವೆ, ನಾವು ದೇಶ ಉದ್ಧಾರ ಮಾಡಬೇಕು, ದೇಶ ಮುಂದೆ ತರಬೇಕು. ಹಾಗಾದ್ರೆ ದೇಶ ಅಂದ್ರೆ ಏನು ಅಂತೇಳಿ ನಂದೊಂದು ಪ್ರಶ್ನೆ. ದೇಶ ಅಂದ್ರೆ ನಾವು ಮ್ಯಾಪ್ ಅಲ್ಲಿ ನೋಡೋ ತರ ಗಡಿನ, ಅಥವಾ ಇಡೀ ನಮ್ಮ ಗಡಿ ಒಳಗಿರ್ತಕ್ಕಂಥ ಬರೀ ಮಣ್ಣ, ಅಥವಾ ಜನರ? ನಿಜವಾಗ್ಲೂ ದೇಶ ಏನು ಅಂತ ಹೇಳಿದ್ರೆ, ನಾವು ನೀವು ಎಲ್ಲರೂ ಸೇರಿದ್ದು ಅಲ್ಲಿ ಜನ ಇದ್ರೆ ಮಾತ್ರ ಅದೊಂದು ದೇಶ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದೊಂದು ಬೆಟ್ಟನೋ ಗುಡ್ಡನೋ ಪ್ರದೇಶನೋ ಆಗಿರುತ್ತೆ. ಹಾಗಾದ್ರೆ ನಿಜವಾಗ್ಲೂ ದೇಶ ಸೇವೆ ಅಂತಂದ್ರೆ ಜನ ಸೇವೆ ಮಾಡುವಂತದ್ದೇ ದೇಶ ಸೇವೆ. ದೇಶ ಬದಲಾಗಬೇಕು ಅಂತ ನಾವು ಮಾತಾಡ್ತೇವೆ. ದೇಶ ಬದಲಾಗಬೇಕು ಅಂದ್ರೆ ಮಣ್ಣು ಬದಲಾಗಬೇಕಾ, ಗಡಿ ಬದಲಾಗಬೇಕಾ, ಜನ ನಾವೆಲ್ಲರೂ ಬದಲಾಗಬೇಕು. ದೇಶ ಸರಿ ಇಲ್ಲ ಅಂತ ಮಾತಾಡ್ತೇವೆ ಎಷ್ಟೋ ಸಲ. ಹಂಗಾದ್ರೆ ದೇಶ ಅಂದ್ರೆ ಯಾರು? ಜನ ಅಂದ್ರೆ ನಾವು ಸರಿ ಇಲ್ಲ ಅಂತವಾ? ಒಂದು ಕ್ಷಣ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡೋದು. ನಾವೀಗ ಇಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಕಸ ನಮ್ ಕಣ್ಣಿಗೆ ಕಾಣ್ತದೆ, ಕೆಲವು ಕಡೆ ಕಡಿಮೆ ಕಸ ಕಣ್ಣಿಗೆ ಕಾಣ್ತದೆ. ಎಲ್ಲಾದ್ರೂ ಕೂತ್ಕೊಂಡು ಯಾರು ಹಾಕಿದ್ದಾರೆ ಅಂತ ನೋಡಿದ್ರೆ ನಮ್ಮಂಗೆ ನಿಮ್ಮಂಗೆ ಯಾರೋ ಒಬ್ರು ಜನ ತಾನೇ ಹಾಕಿರೋದು. ಹೌದಾ ಇಲ್ಲ? ಕಸ ಅಂತೂ ತಾನಾಗೆ ಬಂದು ರೋಡಲ್ಲಿ ಬೀಳೋದಿಲ್ಲ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಅಭಿಮಾನ, ಭಕ್ತಿ, ಮತ್ತೊಂದು ಎಲ್ಲ ಬರುತ್ತೆ. ನಮ್ಮ ಊರಿನ ಬಗ್ಗೆ ಮಾತಾಡ್ಬೇಕಾದ್ರೆ ಬೇರೆ ಯಾರೋ ಕೆಟ್ಟದಾಗ ಮಾತಾಡುವಾಗ ನಮ್ಗೆ ರೋಷ ಉಕ್ಕಿ ಬರುತ್ತೆ. ಆದ್ರೆ ಅದೇ ಊರಲ್ಲಿ, ಅದೇ ಬೀದಿಯಲ್ಲಿ ನಾವೇ ಎಷ್ಟೋ ಸಲ ಕಸವನ್ನ ಬಿಸಾಡಿ ಹೋಗ್ತೇವೆ. ಇದೆಷ್ಟರ ಮಟ್ಟಿಗೆ ದೇಶಭಕ್ತಿ? ಹಾಗಾದ್ರೆ
ನಿಜವಾಗ್ಲೂ ನಾನು ಇದರಲ್ಲಿ ಈ ವಿಚಾರದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯಿತಿಯನ್ನು ಅಪ್ರಿಸಿಯೇಟ್ ಮಾಡ್ತೇನೆ. ಯಾವ ಕಾರಣಕ್ಕೆ ಅಂತಂದ್ರೆ ಉಳ್ಳಾಳದಲ್ಲಿ ಎಷ್ಟೋ ಗ್ರಾಮ ಪಂಚಾಯತ್ಗಳಲ್ಲಿ ಇನ್ನೂ ಕೂಡ ಸ್ವಚ್ಛ ಸಂಕೀರ್ಣ ಘಟಕವೇ ಇಲ್ಲ. ಅಂದ್ರೆ ಅಲ್ಲೂ ಕೂಡ ಯಾಕೆ ಘಟಕ ಇಲ್ಲ ಅಂತಂದ್ರೆ ಮತ್ತೆ ಅದೇ ಜನ ಊರು ಕ್ಲೀನ್ ಇರಬೇಕು, ನನ್ನ ಮನೆ ಹತ್ರ ಸ್ವಚ್ಛ ಘಟಕ ಬರಬಾರ್ದು, ಆದ್ರೆ ಊರು ಕ್ಲೀನ್ ಇರಬೇಕು. ಆದ್ರೆ ಇಲ್ಲಿ ಜನ ತಾವೆಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಾಯಕರು ಎಲ್ಲರೂ ಸೇರ್ಕೊಂಡು ಒಂದೊಳ್ಳೆ ಸ್ವಚ್ಛ ಘಟಕವನ್ನ ಮಾಡಿ ನಿಜವಾಗ್ಲೂ ಇಲ್ಲಿಂದ ನೀವೆಲ್ಲಾದ್ರೂ ಈ ಕಾರ್ಯಕ್ರಮ ಮುಗಿದ ಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ಪಟ್ಟಿ ಕೇಳಿ ಎಷ್ಟು ಕಸ ನಮ್ಮಲ್ಲಿಂದ ಸೆಗ್ರಿಗೇಷನ್ ಆಗಿ ಸೈಂಟಿಫಿಕ್ ಆಗಿ ವಿಲೇವಾರಿ ಆಗೋದಕ್ಕೆ ನರಿಕೊಂಬು ಘಟಕಕ್ಕೆ ಹೋಗಿದೆ ಅಂತ ಹೇಳಿ. ಅವಾಗ ಗೊತ್ತಾಗ್ತದೆ ಬಾಳೆಪುಣಿ ದೇಶ ಸೇವೆಯಲ್ಲಿ ಎಷ್ಟು ಪಾತ್ರ ವಹಿಸ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನಾವು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಸ್ವಚ್ಛ ಉತ್ಸವ ಕೇವಲ ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗದೆ ನಾವೆಲ್ಲರೂ ಕೂಡ ಕಸವನ್ನ ನಾವು ನಿರ್ಧಾರ ಮಾಡಬೇಕು ಈ ಕಾರ್ಯಕ್ರಮದ ಮೂಲಕ. ದಯವಿಟ್ಟು ಹಸಿ ಕಸ ಒಣ ಕಸವನ್ನೆಲ್ಲ ಒಂದೇ ಕಡೆ ಬ್ಯಾಗ್ ಅಲ್ಲಿ ಹಾಕಿ ಬಿಸಾಡಿದ್ರೆ ಪಾಪ ಆ ಕಸ ಕ್ಲೀನ್ ಮಾಡ್ತಾರಲ್ಲ ಅದನ್ನ ಆಯ್ದು ಬಿಟ್ಟು ಸೆಗ್ರಿಗೇಷನ್ ಮಾಡಿ ಮತ್ತೆಲ್ಲೋ ತಗೊಂಡು ಹೋಗ್ತಾರಲ್ಲ ಅವರು ಕೂಡ ನಮ್ಮಾಗೆ ಮನುಷ್ಯರು ಅಂತೇಳಿ ಯೋಚನೆ ಮಾಡಬೇಕು. ಅವಾಗ ಖಂಡಿತ ನಾವು ಅದನ್ನ ಒಟ್ಟಿಗೆ ಮಾಡಿ ಒಟ್ಟಿಗೆ ಬಿಸಾಡೋ ಕಾರ್ಯಕ್ರಮ ನಾವು ಮಾಡೋದು. ಮತ್ತೆ ತಾವು ಒಂದ್ಸಲ ಯೋಚನೆ ಮಾಡಬೇಕು, ತಮ್ಮಲ್ಲಿ ಯಾರಿಗಾದ್ರೂ ಆ ಮಟ್ಟಿನ ಧೈರ್ಯ ಇದ್ರೆ ಮುಂದೆ ಬನ್ನಿ. ನಾವಿವತ್ತೆಲ್ಲ ಇಷ್ಟೆಲ್ಲ ಮಾತಾಡ್ತೇವಲ್ಲ, ಒಂದು ದಿನ ತಾವ್ ಯಾರಾದ್ರೂ ಸ್ವಚ್ಛ ಘಟಕದಲ್ಲಿ ಬಂದು ಇಡೀ ಊರ್ನವರೆಲ್ಲ ಕಸ ಹಾಕಿರ್ತಾರಲ್ಲ ಅದನ್ನ ಸೆಗ್ರಿಗೇಷನ್ ಮಾಡುವಾಗ ಯಾವ ತರ ಅನುಭವ ಆಗುತ್ತೆ ಅಂತೇಳಿ. ನಾನಿವತ್ತು ನಮ್ಮಲ್ಲಿ ಶಾಲಾ ಮಕ್ಕಳು ಮುಖ್ಯ ಶಿಕ್ಷಕರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಅವರಿಗೂ ಕೂಡ ನಾನು ಅದೇ ಮಾತನ್ನು ಹೇಳ್ತೇನೆ. ನಮ್ಮ ಮಕ್ಕಳನ್ನ ಪಿಕ್ನಿಕ್ಗೆ ಮತ್ತೆಲ್ಲಿಗೋ ಕರ್ಕೊಂಡು ಹೋಗೋದಲ್ಲ, ಅವ್ರನ್ನ ಕರ್ಕೊಂಡು ಬರ್ಬೇಕಾಗಿರೋದು ಸ್ವಚ್ಛ ಘಟಕಗಳಿಗೆ. ಅಲ್ಲಿ ಅವರಿಗೆ ತೋರಿಸ್ಬೇಕು ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಬಿಸಾಡೋ ಕಸ ಯಾವ ತರ ಆಗಿದೆ, ಅದನ್ನ ಕ್ಲೀನ್ ಹೆಂಗ್ ಮಾಡೋದು, ಸೆಗ್ರಿಗೇಷನ್ ಹೆಂಗ್ ಮಾಡೋದು, ಎಲ್ಲಿಗೆ ಹೋಗುತ್ತೆ ಕಸ ಅಂತ. ಈ ತರದ ವಿಚಾರಗಳು ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗತ್ತೆ. ಈ ರೀತಿ ವಿಚಾರಗಳನ್ನ ನಾವೆಲ್ಲರೂ ಗಂಭೀರವಾಗಿ ತಗೊಂಡಾಗ ಮಾತ್ರ ಒಂದು ದೇಶಕ್ಕೆ, ದೇಶ ಅನ್ನೋ ಪರಿಕಲ್ಪನೆಗೆ, ಅದಕ್ಕೆ ಭಕ್ತಿಗೆ, ದೇಶಭಕ್ತಿಗೆ ಒಂದು ಅರ್ಥ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ತಾವೆಲ್ಲರೂ ಇದರಲ್ಲಿ ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ರೆಡಿ ಮೇಡಮ್ ಬ್ಯಾಕ್ ಇನ್ನು ಸ್ವಲ್ಪ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಪುಣಿ ಘೋಷಣೆ ಬರೆಯುವ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ. ಅದೇ ರೀತಿ ಸಮನ್ವಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಪುಣಿ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ. ಬಾಳೆಪುಣಿ ಮುದುಗಾರಗಟ್ಟೆ ಬಾಳೆಪುಣಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುದುಗಾರಗಟ್ಟೆ ಬಾಳೆಪುಣಿ. ಫಾತಿಮಾ ಮುನೀಫಾ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ. ರಾಹಿಮಾ 7ನೇ ತರಗತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುದುಗಾರಗಟ್ಟೆ ಬಾಳೆಪುಣಿ. ಫಾತಿಮಾ ಮುನೀಫಾ ಚಿತ್ರಕಲೆಯಲ್ಲಿ ಪ್ರಥಮ, ಚಿತ್ರಕಲೆ ಸ್ಪರ್ಧೆ ಪ್ರಥಮ. ಅದೇ ರೀತಿ ರಾಹಿಮಾ 7ನೇ ತರಗತಿ ಘೋಷಣೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಅದೇ ರೀತಿ ಲಿಖಿತಾ 7ನೇ ತರಗತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಹಕೊಕಲ್ಲು ಘೋಷಣೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಅದೇ ರೀತಿ ತೃತೀಯ 7ನೇ ತರಗತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಹಕೊಕಲ್ಲು ಚಿತ್ರಕಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ ಜೀವಿಕಾ 7ನೇ ತರಗತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಹಕೊಕಲ್ಲು ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ ಜೀವಿಕಾ. ಅದೇ ರೀತಿ ಧೃತಿ 7ನೇ ತರಗತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಹಕೊಕಲ್ಲು ಧೃತಿ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ.
ಮೇಘ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೈರಂಗಳ ಮೇಘ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೈರಂಗಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ. ನಿಶಾನಿ ಆಳುವ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೈರಂಗಳ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಕ ಬಹುಮಾನ. ಜೊತೆಗೆ ಪೂಜಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೈರಂಗಳ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಅದೇ ರೀತಿ ವಿಶೇಷ ಬಹುಮಾನಕ್ಕೆ ಪಾತ್ರರಾದವರು ರಾಹಿಮಾ, ಪೂಜಾ, ನಿಶಾನಿ ಆಳ್ವ, ಆಯಿಷಾ ಅಬೀಪ. ರಾಹಿಮಾ, ಪೂಜಾ, ನಿಶಾನಿ ಆಳ್ವ, ಆಯಿಷಾ ಅಬೀಪ ವಿಶೇಷ ಬಹುಮಾನಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಗಳು. ವಿಶೇಷ ಬಹುಮಾನ ರಾಹಿಮಾ, ಪೂಜಾ, ನಿಶಾನಿ ಆಳ್ವ, ಆಯಿಷಾ ಅಫೀಫ. ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ಜಾನಪದ ಕಲೋತ್ಸವ ಪ್ರಶಸ್ತಿಯನ್ನ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಡೆದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಪುಣಿ ಮುದುಗಾರಕಟ್ಟೆ ಬಾಳೆಪುಣಿ ವಿದ್ಯಾರ್ಥಿಗೆ ಅಭಿನಂದಿಸುವ ಕಾರ್ಯಕ್ರಮ. ಮಾಸ್ಟರ್ ಭುವನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಪುಣಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ಜಾನಪದ ಕಲೋತ್ಸವ ಪ್ರಶಸ್ತಿಗೆ ಭಾಜನರಾದಂತಹ ತಮ್ಮನ್ನ ಗುರುತಿಸುವ ಈ ಸಂದರ್ಭದಲ್ಲಿ ತಮಗೆ ಗ್ರಾಮ ಪಂಚಾಯತ್ ಪರವಾಗಿ ವಿಶೇಷವಾದ ಇವರು ಸಹೋದರಿ ಇಬ್ರು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸುವ ಅಕ್ಕ ತಂಗಿ. 2025 ಸಾಲಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆಸುವಲ್ಲಿ ವಿಶೇಷವಾದ ಪ್ರಯತ್ನವನ್ನ ಸಹಕಾರವನ್ನು ನೀಡಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದಿಸುವ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಸಿಎಂ ಶರೀಫ್ ಪಟ್ಟೋರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ರಾಜ್ಯೋತ್ಸವ ಕಲಾ ಪ್ರಶಸ್ತಿ ಪಡೆದ ಮಕ್ಕಳ ತಾಯಿ ಈ ಸಂದರ್ಭದಲ್ಲಿ ಆ ತಾಯಿಗೆ ತಮ್ಮ ಮಕ್ಕಳಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆಯುವಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನಾವು ಈ ತಾಯಿಯನ್ನ ಗೌರವಿಸಲೇಬೇಕು. ಚಪ್ಪಾಳೆಯೊಂದಿಗೆ ತಾಯಿಗೆ ಒಂದು ಅಭಿನಂದನೆಗಳು. ಈ ಒಂದು ನರೇಗಾ ಕಾರ್ಯಕ್ರಮದಲ್ಲಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿ ಆ ಯೋಜನೆಯಲ್ಲಿ ಕೆಲಸವನ್ನ ಪ್ರಾರಂಭಿಸಲು ವಿಶೇಷವಾದ ಆಸಕ್ತಿಯನ್ನು ತೋರಿಸಿ ಶ್ರಮ ವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳು. ಅದರಲ್ಲಿ ವಿಶೇಷವಾಗಿ ಸಿಎಂ ಶರೀಫ್ ಪಟ್ಟಣಯು, ಅಬ್ದುಲ್ ರೆಹಮಾನ್ ಟಿ, ಸುನಿಲ್ ಕುಮಾರ್, ಅದೇ ರೀತಿ ಸಮೀಮಾ ಇವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ಬರಬೇಕು, ಈ ಒಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆಸಿಫ್, ಅದೇ ರೀತಿ ಅನ್ಸರ್ ಎಲ್ಐ ಸನ್ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ನಲ್ಲಿ ಇಡೀ ತಾಲೂಕಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಯನ್ನು ಗುರುತಿಸಬೇಕಾದ್ರೆ ಅತ್ಯಧಿಕ ಮಾನವ ದಿನ ಸೃಜನೆಗೆ ಕಾರಣೀಕರ್ತರಾಗಿದ್ದಾರೆ. ಸನ್ಮಾನಿತರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಪ್ಲಾಸ್ಟಿಕೇತರ ಬಾಟಲ್ಗಳನ್ನ ತಯಾರಿಸಿ ಇದೀಗ ಗ್ರಾಮದ ಜನತೆಗೆ ಅರ್ಪಿಸುವ ಕಾರ್ಯಕ್ರಮ. ಇದನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ವೇದಿಕೆಯ ಗಣ್ಯರೊಂದಿಗೆ ಮೊಹಮ್ಮದ್ ಆಸಿಫ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ಬಾಳೆಪುರಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸಚಿವ ಸಂಪುಟ ದರ್ಜೆಯ ಅಧ್ಯಕ್ಷರು ಸಾವಯವ ನೀರಿನ ಬಾಟ್ಲುಗಳನ್ನು ಬಿಡುಗಡೆ ಮತ್ತು ಸಾವಯವ ಬ್ಯಾಗ್ ಬಿಡುಗಡೆ ಇದೆ. ಇದು ಅದ್ಭುತವಾದ ಒಂದು ಸಮಯ. ಇವತ್ತು ಮೇಘಾಲಯದ ವಿದ್ಯಾರ್ಥಿಗಳು ಬಂದು ಮೌಲಿನಾಂಗ್ ನಮ್ಮ ದಕ್ಷಿಣ ಏಷ್ಯಾ ಮಟ್ಟದ ಒಂದು ಸ್ವಚ್ಛ ಧಾಮ. ಇವತ್ತು
ಮೌಲಿನಾಗ್ ಬಿಟ್ಟ ಮೇಲೆ ಬಾಳೆಪುನಿ ಗ್ರಾಮವನ್ನು ಮುಂದಿನ ಕೆಲವೇ ಸಮಯಗಳಲ್ಲಿ ಒಂದು ಜಗತ್ತಿನ ಏಷ್ಯಾ ಮಟ್ಟದಲ್ಲಿ ಕ್ಲೀನೆಸ್ಟ್ ವಿಲೇಜ್ ಇನ್ ಇಂಡಿಯಾ ಅಥವಾ ಏಷ್ಯಾ ಅಂತ ಹೇಳಿದ ಕೂಡಲೇ ಗೂಗಲ್ ಅಲ್ಲೇ ಬರುವ ಹಾಗೆ ಆಗಬೇಕು. ಅದಕ್ಕೆ ಮೆಲ್ವಿನ್ ಅರುಣ್ ಮತ್ತೆ ಕವಿತಾ ಆದರ್ಶ ದಂಪತಿಗಳು ಇಬ್ಬರು ಕೂಡ ಪ್ರಕೃತಿ ಮಾತೆಯ ಆಶೀರ್ವಾದ ಪಡೆದವರು ಆದರ್ಶ ದಂಪತಿಗಳಿದ್ದಾರೆ. ಅತಿ ಶೀಘ್ರವಾಗಿ ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗಡಿಗಳಲ್ಲಿ ಸಾವಯವ ಕೈ ಚೀಲಗಳು ಲಭ್ಯ ಆಗಬೇಕು. ಇಲ್ಲಿ ಪ್ರಕಾಶ್ ಭಟ್ ತಿಂಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲ ತಿಂಡಿಗಳು ಸಾವಯವ ಬ್ಯಾಗ್ ಅಲ್ಲಿ ಹೋಗುತ್ತೆ. ದಯವಿಟ್ಟು ಮೆಲ್ವಿನ್ ಅವರು 2 ನಿಮಿಷ ಇದರ ಬಗ್ಗೆ ಹೇಳಬೇಕು ಅಂತ ಕೇಳಿಕೊಳ್ಳಿ. ಸರ್ವರಿಗೂ ನಮಸ್ಕಾರ. ಇಲ್ಲಿ ಬಾಳೆಪುನಿ ಗ್ರಾಮ ಸ್ವಚ್ಛತೆಯ ಬಗ್ಗೆ ಕಾಳಜಿ ತುಂಬಾ ಅದ್ಭುತ. ನಮ್ಮ ಗೇರು ನಿಗಮ ಅಧ್ಯಕ್ಷರು ಮಮತಾ ಗಟ್ಟಿ ಮೇಡಮ್ ಅವರು ಇಂತ ನಮ್ಮ ಪ್ರಾಡಕ್ಟ್ ಗಳನ್ನ ಬಿಡುಗಡೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ನೋಡ್ಲಿಕ್ಕೆ ಪ್ಲಾಸ್ಟಿಕ್ ತರ ಇದೆ. ಎರಡೇ ವ್ಯತ್ಯಾಸ, ನಾವು ದಿನಂಪ್ರತಿ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದ್ರೆ ಪಾಲಿಥಿನ್ ಪ್ರಾಡಕ್ಟ್ ಇಂದ ಆಗುತ್ತೆ. ಇದು PLA ಅಂದ್ರೆ ಪ್ಲಾಂಟ್ ಬೇಸ್ಡ್ ಪಾಲಿಮರ್ಸ್. ಅಂದ್ರೆ ಯಾವುದೇ ನಿಮ್ದು ತ್ಯಾಜ್ಯ ಅಂದ್ರೆ ಕೃಷಿ ವಸ್ತುಗಳು ಇರ್ತವೆ, ಕಬ್ಬು ಅಥವಾ ಜೋಳ, ಇಂತ ವಸ್ತುಗಳನ್ನು ಗ್ರಾನ್ಯುಲ್ಸ್ ಮಾಡಿ ಅದರಿಂದ ತಯಾರಿಸುವಂತದ್ದು. ಬಟ್ ಇದು ಏನು ಇದರ ವಿಶೇಷತೆ ಅಂತ ಹೇಳಿದ್ರೆ, ಇದರ ಶೆಲ್ಫ್ ಲೈಫ್ 6 ತಿಂಗಳು ಮಾತ್ರ. ನೀವು ಇದನ್ನ ಹಾಗೆ ಬಿಟ್ರು ಅಥವಾ ಇದನ್ನ ಯೂಸ್ ಮಾಡಿದ್ರು 6 ತಿಂಗಳಲ್ಲಿ ಇದು ಮಣ್ಣಲ್ಲಿ ಕರಗಿ ಹೋಗ್ತದೆ, ಅಂದ್ರೆ ಕಂಪೋಸ್ಟ್ ಆಗ್ತದೆ. ಇದು ನಿಮಗೆ 2 ವಿಶೇಷ. ಒಂದು, ಇದು ಕಸ ವಿಲೇವಾರಿ ಮಾಡುವಂತ ಬ್ಯಾಗ್. ಇದು ನೀವು ಹೇಳಿದ ಹಾಗೆ ಕಂಪೋಸ್ಟೇಬಲ್ ಆದ್ರೂ 15ರಿಂದ 20 kg ವೆಯ್ಟ್ ತಡ್ಕೊಳ್ಳುವಂತ ಶಕ್ತಿ ಇದೆ, ಅಂದ್ರೆ ಈಕ್ವಲೆಂಟ್ ಟು ಪ್ಲಾಸ್ಟಿಕ್. ಅಂಡ್ ಇದರ ವಿಶೇಷತೆ ಏನಂದ್ರೆ, ಪ್ಲಾಸ್ಟಿಕ್ ಅಲ್ಲಿ ನೀವು ಏನು ಮಾಡಲು ಸಾಧ್ಯ ಅದನ್ನೆಲ್ಲ ಕಂಪೋಸ್ಟೇಬಲ್ ಪ್ರಾಡಕ್ಟ್ ಅಲ್ಲೂ ಮಾಡಬಹುದು. ನಾವಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಸ್ಪೂನ್ಸ್ ಇದೆ, ಐಸ್ ಕ್ರೀಮ್ ಸ್ಪೂನ್ಸ್ ಇದೆ, ನಾವು ಟೆಟ್ರಾ ಪ್ಯಾಕಿಗೆ ಇಡುವಂತ ಸ್ಟ್ರಾಸ್ ಇದೆ, ನೀವು ಬೊಂಡ ಕುಡಿಯುವಂತ ಸ್ಟ್ರಾಸ್ ಎಲ್ಲವೂ ಕಂಪೋಸ್ಟೇಬಲ್. ಬಟ್ ಏನು ಅಂತ ಹೇಳಿದ್ರೆ, ಈಗ ಒಂದು ಜವಾಬ್ದಾರಿ ನಮ್ಮ ಹತ್ರ ಇದೆ. ದಯವಿಟ್ಟು 2 ನಿಮಿಷ ತಗೊಳ್ತೀನಿ ಸರ್. ತುಂಬಾ ಒಳ್ಳೆ ಮಾಹಿತಿಯನ್ನ ನೀಡಿದ್ರು. ಏನು ಅಂತ ಹೇಳಿದ್ರೆ, ಆ ಕಸ ವಿಂಗಡಣೆ ಮಾಡ್ತಾರಲ್ಲ ಅವರ ಪರಿಸ್ಥಿತಿ. ಹಾಗಾಗಿ ಇದು ಕೂಡ ನಾಳೆ ನೀವು ಯೂಸ್ ಮಾಡಿದ್ಮೇಲೆ ಬಿಸಾಕ್ತೀರಾ ಅಥವಾ ಕಸಕ್ಕೆ ತಗೊಂಡೋಗ್ತೀರಾ. ಬಟ್ ಪ್ಲಾಸ್ಟಿಕ್ ಬದಲಿಗೆ ಪರ್ಯಾಯ ಬಂದಿದೆ ಅಂತ ಇದನ್ನ ಪ್ಲಾಸ್ಟಿಕ್ ತರ ಬಳಕೆ ಮಾಡಬೇಡಿ. ಇದಕ್ಕೊಂದು ಹೆಸರಿದೆ, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್. ಅಂದ್ರೆ ನನಗೆ ಬೇಕಾದ್ರೆ ಮಾತ್ರ ಇದನ್ನ ಬಳಸಬೇಕು. ದಯವಿಟ್ಟು ಇದು ಸಿಗುತ್ತೆ ಅಂತ ಹೇಳಿ ನಾಳೆಯಿಂದ ಇದನ್ನ ಪ್ಲಾಸ್ಟಿಕ್ ತರ ಬಳಸಿದ್ರೆ ಪ್ಲಾಸ್ಟಿಕ್ ಬೀಳುವ ಜಾಗದಲ್ಲಿ ಇದು ಬೀಳ್ತದೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಇದನ್ನ ಯೂಸ್ ಮಾಡುವ. ಮತ್ತೆ ಇನ್ನೊಂದು, ನಾವು ಮೊನ್ನೆ ಪಿಲಿಕುಳ ಹಕ್ಕಿ ಹಬ್ಬದಲ್ಲಿ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ರೆಕಗ್ನೈಸ್ ಮಾಡಿದ್ರು ನಮ್ಮ ನರ್ಸರಿ ಬ್ಯಾಗ್. ಅದು ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ನರ್ಸರಿ ಬ್ಯಾಗ್ ಅದ್ರ ಒಳಗಡೆ ಹಾಕಿ, ಕಪ್ಪು ಬ್ಯಾಗ್, ಈ ಬ್ಯಾಗ್ ಅಲ್ಲಿ ನೀವು ಯಾವುದೇ ಗಿಡಗಳನ್ನ ನೆಟ್ಟು ನೀವು ಅದನ್ನ ಆರೈಕೆ ಮಾಡಿ 6 ತಿಂಗಳು ಅಥವಾ 1 ವರ್ಷ ಶೆಲ್ಫ್ ಲೈಫ್ ಕೊಡ್ಬೋದು. ಆ ಗಿಡಗಳು ನೀವು ಹಾಗೆ ತಗೊಂಡೋಗಿ ಮಣ್ಣಿನ ಗುಂಡಿಯಲ್ಲಿ ಇಟ್ರೆ ಅದು ಅಲ್ಲೇ ಕಂಪೋಸ್ಟ್ ಆಗಿ ಹೋಗ್ತದೆ. ಇದರಿಂದ 2 ಬೆನಿಫಿಟ್. ಒಂದು, ನೀವು ಅದನ್ನು ಬಿಚ್ಚುವಾಗ ಅದರ ಬೇರುಗಳ ಬಲ ಕಡಿಮೆ ಆಗೋದು, ಅಂತ ಸಮಸ್ಯೆಗಳು ಬರುವುದಿಲ್ಲ. ಹಾಗಾಗಿ ನಾಳೆ ನಾವು ಮಾರ್ಕೆಟಿಗೆ ಹೋದಾಗ ಅಂಗಡಿಯವರು ಪ್ಲಾಸ್ಟಿಕ್ ಕೊಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ, ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದ ಕೈ ಚೀಲಗಳನ್ನು ತಗೊಂಡೋಗಿ, ಇಲ್ಲ ಅಂದ್ರೆ ಇಂಥ ಸಾವಯವ ವಸ್ತುವಿಂದ ಮಾಡಿದಂತ ಕೈ ಚೀಲಗಳನ್ನು ತಗೊಂಡು ಬಳಸಿ. ಧನ್ಯವಾದಗಳು. ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದ ರೀತಿಯಲ್ಲಿ ಯಾವುದೇ ಒಂದು ಅತ್ಯುತ್ತಮ ರೀತಿಯ ಒಂದು ಪ್ರಾಡಕ್ಟ್ ಅನ್ನ ಇವತ್ತು ನಮ್ಮ ಕಣ್ಣೆದುರಿಗೆ ರಾಜ್ಯದಾದ್ಯಂತ ಇವತ್ತು ಈ ಬ್ಯಾಗ್ ಮತ್ತೊಂದು ಬಾಟಲ್ 2 ಕೂಡ ಅವರು ಹೇಳಿದ ಹಾಗೆ ಇದು ಯಾವುದೇ ರೀತಿಯ ಹಾನಿಕಾರಕವಲ್ಲ. 6 ತಿಂಗಳಲ್ಲಿ ಇದು ಕರಗ್ತದೆ. ಮಣ್ಣಿನ ಅಡಿಗೆ ಹೋದ್ರೂ ಕೂಡ ಕಂಪೋಸ್ಟ್ ಆಗಿ ಇದು ಹೊಂದಾಣಿಕೆ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇಂತಹ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿದಂತಹ ದಂಪತಿಗಳು ಇಬ್ರು ಕೂಡ ನಾನು ಅವರಿಗೆ ಪ್ಲಾನೆಟ್ ಫ್ರೆಂಡ್ಲಿ ಅಂತ ಅದನ್ನ ಅವರು ಹೆಸರಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಕಂಪೋಸ್ಟ್ ಅಂತ ಹೆಸರಿಟ್ಟಕ್ಕಂತಹ ಈ ಒಂದು ಅವರ ಹೆಂಡತಿ ಇಬ್ಬರ ಒಂದು ಪರಿಶ್ರಮದ ಫಲ
ಫಲವಾಗಿ ದೇವರ ಆಶೀರ್ವಾದದಿಂದ ಮೊನ್ನೆ ಕೂಡ ನಮ್ಮ ಅಕ್ಕಿ ಹಬ್ಬದಲ್ಲಿ ಮಾನ್ಯ ನಮ್ಮ ರಾಜ್ಯದ ಸಚಿವರು ಅರಣ್ಯ ಇಲಾಖೆ ಸಚಿವರು ಇವರ ಕಾರ್ಯಕ್ರಮವನ್ನು ಬಿಡುಗಡೆಗೊಳಿಸಿದ್ರು. ಹೊಸ ಇವತ್ತು ನಮ್ಮ ಕೈಯಿಂದ ಈ ಒಂದು ಕಾರ್ಯಕ್ರಮ ಬಿಡುಗಡೆಗೊಂಡಿದೆ. ಇದು ಅತ್ಯುತ್ತಮ ರೀತಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಇದನ್ನ ಬಳಸುವಂತಾಗ್ಲಿ, ಇದರಿಂದ ಅತ್ಯುತ್ತಮ ರೀತಿಯ ಪ್ರಯೋಜನ ಕೊನೆಯದಾಗಿ ಜನರಿಗೆ ಸಿಗ್ಲಿ, ಫಲಾನುಭವಿಗಳಿಗೆ ಸಿಗ್ಲಿ, ಪರಿಸರಕ್ಕೂ ಹೊಂದಾಣಿಕೆ ಆಗ್ಲಿ, ಒಳ್ಳೆದಾಗ್ಲಿ ಅಂತ ಈ ಒಂದು ಅತ್ಯುತ್ತಮ ರೀತಿಯಲ್ಲಿ ಇದನ್ನ ಕಾರ್ಯಕ್ರಮವನ್ನ ಸಂಘಟನೆಗೊಳಿಸ್ತಾ ಇದಕ್ಕೆ ಸಹಕಾರವನ್ನಿಟ್ಟಂತಹ ಶೀನು ಶೆಟ್ಟಿ ಅವರಿಗೂ ಹಾಗೂ ಕೃಷ್ಣ ಮೂಲ್ಯರವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಹಾಗೆ ವಿಶೇಷವಾಗಿ ಈ ಒಂದು ಇವತ್ತು ನಮ್ಮ ಕಾರ್ಯಕ್ರಮ ಎಲ್ಲರೂ ಅತಿಥಿಗಳು ಹೇಳಿದ ಹಾಗೆ ಇಂತಹ ಒಂದು ಪುಣ್ಯ ಕಾರ್ಯಕ್ರಮ, ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ಗ್ರಾಮ ಪಂಚಾಯತಿ ಕೂಡ ಇದೊಂದು ಮೆರುಗನ್ನ ಕೊಟ್ಟಿದೆ. ನಮ್ಮ ಪಂಚಾಯತ್ ಕೂಡ ಇದರಿಂದ ಒಂದು ರಾಜ್ಯದಾದ್ಯಂತ ಹೆಸರನ್ನ ಗಳಿಸಲಿ ಅಂತ ನಾನು ಶುಭವನ್ನ ಹಾರೈಸಿ, ಖಂಡಿತವಾಗಿ ಕೂಡ ಈ ನಿಮ್ಮ ಪ್ರಾಡಕ್ಟ್ ಇದು ರಾಜ್ಯದಾದ್ಯಂತ ಅಲ್ಲ ದೇಶದಾದ್ಯಂತ ಅತ್ಯುತ್ತಮ ಇದಕ್ಕೆ ಒಂದು ಮನ್ನಣೆ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಸುಮಾರು 20 ವರ್ಷಗಳ ನಂತರ ಮತ್ತೆ ನಮ್ಮ ಬಾಳೆಪುಣಿ ಬಯಲು ಕಸಾಲೆ ಕಾಣಬಾರದು, ಬಯಲು ಕಸಾಲೆಗೆ ಬೆಂಕಿಗೆ ಬೀಳಬಾರದು, ಕಸ ಬೆಂಕಿಗೆ ಬೀಳಬಾರದು, ಬಯಲಿಗೆ ಹೋಗಬಾರದು. ಆದಷ್ಟು ಬೇಗ ಬಾಳೆಪುಣಿ ಗ್ರಾಮ ಸ್ವಚ್ಛೋತ್ಸವ ನರೇಗಾ ಗ್ರಾಮೋತ್ಸವಕ್ಕೆ ಅರ್ಥಪೂರ್ಣ ಮೆರುಗನ್ನು ನೀಡಿದ ತಮಗೆ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಗಳು ಸರ್. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ನಾವು ಸಾವಯವ ವಸ್ತುಗಳನ್ನು ಕೂಡ ಬಳಸಬಹುದು ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ನಾಗರಿಕರಿಗೂ ಕೂಡ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಜಯರಾಮ ಆಳ್ವ ಕುಕ್ಕದಗಟ್ಟೆ, ಮೊಹಮ್ಮದ್ ಬಶೀರ್ ತಚ್ಚಮಜಲು, ಶ್ರೀಧರ್ ಆಚಾರ್ಯ ಮುಂಟುಗೋಲಿ ತಚ್ಚಮಜಲು, ದಿವ್ಯಶ್ರೀ ಡಾಕ್ಟರ್ ಆಫ್ ಕಾಮನ ಓಟಿಗಳಿಗೆ ಮಾತ್ರ ನೀವು, ನವ್ಯ ಡಾಕ್ಟರ್ ಆಫ್ ಸುರೇಶ್ ಅಣ್ಣಯ್ಯ, ಪವಿತ್ರ ಎಚ್ ಡಾಕ್ಟರ್ ಆಫ್ ಹರಿಪ್ರಸಾದ್ ಬಂಗಾರಗುಡ್ಡೆ, ಡಾಕ್ಟರ್ ಆಫ್ ಹರಿಪ್ರಸಾದ್ ಬಂಗಾರಗುಡ್ಡೆ, ಮಂಜುನಾಥ ಸನಾಫ್ ಶೇಖರ ಮೂಲೂರು, ಕೃತಿಕಾ ಡಾಕ್ಟರ್ ಆಫ್ ಬಾಬು ಮೂಲೂರು, ಕೃತಿಕಾ ಡಾಕ್ಟರ್ ಆಫ್ ಬಾಬು ಮೂಲೂರು. ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನ ಈ ಒಂದು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕರು ನಾವು ಇರುವ ಒಂದು ಸಂಹಿತೆಯನ್ನು ಪಡೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಅನಂಗ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತರು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಪ್ರೋಗ್ರಾಮ್ ಮುಗಿದ ಮೇಲೆ ಊಟವನ್ನು ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಸ್ಮರಣಿಕೆ ಕೊಡಿ. ಮುಡಿಪು ಎಲ್ಲ ಬನ್ನಿ. ನವಗ್ರಾಮ ಎಲ್ಲ ಅಂಗನವಾಡಿ ಮೇಲೆ ಬನ್ನಿ, ಸ್ಟೇಜಿಗೆ ಬನ್ನಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ದಯವಿಟ್ಟು ಎಲ್ಲರೂ ಹೋಗಿ. ಅಂಗನವಾಡಿ ಕಾರ್ಯಕರ್ತ ಸಹಾಯಕಿ ಜೊತೆಯಾಗಿ ಬಂದು ಫಸ್ಟಿಗೆ ಅಂಗನವಾಡಿ ಕಾರ್ಯಕರ್ತರು ಸಾಕಾಗಲಿಕ್ಕಿಲ್ಲ ಸರ್. ತಾವು ಗ್ರಾಮ ಪಂಚಾಯತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ನೀಡಿದ ಈ ಸೇವೆಯನ್ನ ಪರಿಗಣಿಸಿ ತಮಗಿದು ಅಭಿನಂದನೆಗಳು. ತಾವು ಗ್ರಾಮ ಪಂಚಾಯತ್ನ ಅಂಗನವಾಡಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಅವಿರತವಾಗಿ ಶ್ರಮಿಸುತ್ತಿರುವಂತಹ
ತಮ್ಮನ್ನ ಈ ಸಂದರ್ಭದಲ್ಲಿ ಗುರುತಿಸುತ್ತಿದ್ದೇವೆ. ಇದು ತಮ್ಮ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ 50ನೇ ವರ್ಷ ಸುವರ್ಣ ಸಂಭ್ರಮದ ಈ ಒಂದು ಹೊಸ್ತಿಲಲ್ಲಿ ತಮಗೆ ನೀಡುತ್ತಿರುವಂತಹ ಈ ಒಂದು ಸಣ್ಣ ಪುಟ್ಟ ಕಿರುಕಾಣಿಕೆ ಸ್ಮರಣಿಕೆಯೊಂದಿಗೆ ತಮಗೆ ಅಭಿನಂದಿಸುವ ಕಾರ್ಯಕ್ರಮ. ತಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡುತ್ತಿರುವ ಈ ಒಂದು ಸೇವೆಯನ್ನ ಗ್ರಾಮ ಪಂಚಾಯತ್ ಯಾವತ್ತೂ ಮರೆಯುವುದಿಲ್ಲ. ಮುಂದೆಯೂ ತಮ್ಮ ಸೇವೆ ಇದೇ ರೀತಿ ಇರಲಿ. ಒಂದು ಅಂಗನವಾಡಿಗೆ ಒಂದೇ ಸ್ಮರಣಿಕೆ, ಅಂಗನವಾಡಿ ಸಹಾಯಕಿಗೆ ಮತ್ತು ಕಾರ್ಯಕರ್ತೆಗೆ ಒಂದೇ ಸ್ಮರಣಿಕೆ. ಪ್ರತ್ಯೇಕ ಸ್ಮರಣಿಕೆಯಿಂದ ದಯವಿಟ್ಟು ಪ್ರತ್ಯೇಕ ಪಡೆದವರು ಅದರಲ್ಲಿ ಹೆಸರು ಇದೆ, ದಯವಿಟ್ಟು ಆಯಾ ಅಂಗನವಾಡಿಗೆ ಹಿಂದಿರುಗಿಸಬೇಕು. ದಯವಿಟ್ಟು ಎರಡೆರಡು ಸ್ಮರಣಿಕೆಯನ್ನು ಪಡೆದುಕೊಂಡವರು ದಯವಿಟ್ಟು ಹಿಂದಿರುಗಿಸಬೇಕು. ಒಂದು ಅಂಗನವಾಡಿಗೆ ಒಂದೇ ಸ್ಮರಣಿಕೆ, ಒಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ ಒಂದೇ ಸ್ಮರಣಿಕೆ. ಅಂಗನವಾಡಿ ಕಾರ್ಯಕರ್ತರು ಮತ್ತೊಮ್ಮೆ ವೇದಿಕೆಗೆ ಬರಬೇಕು. ಯಾಕೆ ಈ ಸಂದರ್ಭದಲ್ಲಿ ಹಲವಾರು ದಿನಗಳಿಂದ ಅಂಗನವಾಡಿಯ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಅಂಗನವಾಡಿಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಪಿಪಿಟಿಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನಗೊಳ್ಳಬೇಕಿತ್ತು. ಕಳೆದ ಹಲವಾರು ದಿನಗಳಿಂದ ಅದಕ್ಕೆ ಸಮಾವೇಶಿಸಿ ಪಾಪ ನಮ್ಮ ಯೋಜನೆಯ ಮೇಲ್ವಿಚಾರಕರು ಬಹಳಷ್ಟು ಸಮಾವೇಶಿಸಿದ್ದಾರೆ. ಆದರೆ ತಾಂತ್ರಿಕ ಕಾರಣದಿಂದ ಇದನ್ನು ಪ್ರದರ್ಶಿಸಲಿಕ್ಕೆ ನಮಗೆ ಇದು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ತಾವು ನೀಡುತ್ತಿರುವಂತಹ ಸೇವೆಯನ್ನು ಗುರುತಿಸಿ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಶ್ಮಿ ಕವಿತಾ ಮೇಡಮ್, ಅದೇ ರೀತಿ ನಿಶ್ಮಿತಾ ಅದೇ ರೀತಿ ಭವ್ಯ ಮೇಡಮ್. ಎಲ್ಲರೂ ದಯವಿಟ್ಟು ಊಟವನ್ನು ಸೇವಿಸಿ ನಿರ್ಗಮಿಸಬೇಕು. ಸಮಾರಂಭದ ಬಗ್ಗೆ ಒಂದೆರಡು ಮಾತು. ಬಾಳೆಪುಣಿ ಇದರ ವತಿಯಿಂದ ನಡೆಸಲ್ಪಟ್ಟಂತಹ ಸ್ವಚ್ಛೋತ್ಸವ, ನರೇಗಾ ಗ್ರಾಮೋತ್ಸವ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ 50 ವರ್ಷದ ಸಂಭ್ರಮ. ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ
ವೇದಿಕೆಯ ಎದುರುಗಡೆ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ಹಾಗೂ ಹಿರಿಯರೇ, ನಾನೇನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಈ 5 ವರ್ಷಗಳಲ್ಲಿ ನಮ್ಮ ಪಂಚಾಯತಿಯ ಅಭಿವೃದ್ಧಿಗೋಸ್ಕರ ದುಡಿದಂತಹ ಎಲ್ಲ ಪಂಚಾಯತಿನ ಸದಸ್ಯರು, ಅಧ್ಯಕ್ಷರು, ಅದೇ ರೀತಿ ಸಿಬ್ಬಂದಿಗಳು, ಅದಕ್ಕೆ ಸಹಕರಿಸಿದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ನಾಗರಿಕರು, ಇವರಿಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಹೇಳುವ ನಿಟ್ಟಿನಲ್ಲಿ ಮಾತ್ರ ನಾನು ಎದ್ದು ನಿಂತಿದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತಿನ 2020-25ರ ಆಡಳಿತಾವಧಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿರುವ ಈ ಸಂದರ್ಭದಲ್ಲಿ ಜನರಿಂದ ಆಯ್ಕೆಯಾದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇದಕ್ಕಾಗಿ ಸಹಕರಿಸಿದ ನಮ್ಮ ಈ ಊರು ಅಭಿವೃದ್ಧಿ ಕಾಣಲು ಸಹಕರಿಸಿದ ಎಲ್ಲ ನಾಗರಿಕರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಈ 5 ವರ್ಷಗಳ ಅವಧಿಯಲ್ಲಿ ಪಂಚಾಯತ್ ಸದಸ್ಯರು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ, ಬೀದಿ ದೀಪಗಳು, ಸಾಮಾಜಿಕ ಕಲ್ಯಾಣ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಕೈಗೊಂಡು ಗ್ರಾಮದ ಪ್ರಗತಿಗೆ ಮಹತ್ವದ ಕೊಡುಗೆಯನ್ನು ನೀಡಿರುತ್ತಾರೆ. ಸಮಸ್ಯೆಗಳು, ಸವಾಲುಗಳು ಎದುರಾಗಲು ಕೂಡ ಜನರ ಹಿತಾಸಕ್ತಿಯನ್ನು ಮೊದಲಿಟ್ಟುಕೊಂಡು ಸರ್ಕಾರದ ಯೋಜನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸುವಲ್ಲಿ ಪಂಚಾಯತ್ ಸದಸ್ಯರು ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೋವಿಡ್ನಂತಹ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕೂಡ ಗ್ರಾಮಸ್ಥರ ಸುರಕ್ಷತೆ ಮತ್ತು ಸಹಾಯಕ್ಕಾಗಿ ತೋರಿದ ಬದ್ಧತೆ ವಿಶೇಷವಾಗಿಯೂ ಸ್ಮರಣೀಯವಾಗಿದೆ. ಪಂಚಾಯತ್ ಆಡಳಿತ ಎಂದರೆ ಕೇವಲ ಹುದ್ದೆಯಲ್ಲ, ಅದು ಜನಸೇವೆಯ ಮಹತ್ತರ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯೊಂದಿಗೆ ನಿರ್ವಹಿಸಿದ ಎಲ್ಲ ಸದಸ್ಯರಿಗೆ ಗ್ರಾಮಸ್ಥರ ಪರವಾಗಿ ನಾನೊಂದು ನಾಗರಿಕನಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಭವಿಷ್ಯದಲ್ಲಿಯೂ ಕೂಡ ನಿಮ್ಮೆಲ್ಲ ಸದಸ್ಯರ ಸೇವಾ ಭಾವ ಮುಂದುವರಿಯಲಿ. ಇದೇ ರೀತಿ ಗ್ರಾಮದ ಅಭಿವೃದ್ಧಿಗೆ ಜನರು ನೀಡಿದ ಕೊಡುಗೆ ಎಂದು ಸದಾ ಸ್ಮರಣೀಯವಾಗಿರಲಿ ಎಂಬ ಹಾರೈಕೆಯೊಂದಿಗೆ ಬಾಳೆಪುಣಿ ಗ್ರಾಮ ಪಂಚಾಯತ್ನ 2020-25ರ ಎಲ್ಲ ಸದಸ್ಯರಿಗೆ ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲ ಊರವರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಚ್ಛತಾ ಐಸಿ ಸಂಯೋಜಕರು ಶ್ರೀ ಬೊಂಬೆ ಇವರಿಗೆ ಅಭಿನಂದಿಸುವ ಕಾರ್ಯಕ್ರಮ. ದಯವಿಟ್ಟು ವೇದಿಕೆ ಬಂದು ನಾವು ಈ ಒಂದು ಪ್ರಣಾಳಿಕೆಯನ್ನು ತಕ್ಕೊಳ್ಬೇಕಾಗಿ ಯೋಚನೆ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ತೇವೆ. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಗೆ ಬರಬೇಕು. ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಎಲ್ಲ ಸದಸ್ಯರೊಮ್ಮೆ ವೇದಿಕೆಗೆ ಹೋಗಬೇಕು. ಹಿರಿಯ ಸದಸ್ಯರಾದಂಥ ಶ್ರೀ ಬಶೀರ್, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀ ಶರೀಫ್, ಅದೇ ರೀತಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಿಗೆ ಅಭಿನಂದನೆಗಳು. ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಮತಿ ಸುಕನ್ಯಾ ರೈ, ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಸಾವಿತ್ರಿ, ಅದೇ ರೀತಿ ಮಾಲತಿ ಕಣಂತೂರು, ಅದೇ ರೀತಿ ಮೊಹಮ್ಮದ್ ಆಸಿಫ್,
ಮೋಟುಗೋಳಿ, ಅದೇ ರೀತಿ ಅಬ್ದುಲ್ ರೆಹಮಾನ್ ತೋಟಾಲ್, ಮೊಹಮ್ಮದ್ ಹನೀಫ್, ಸಾರ್ಥಕ 5 ವರ್ಷದ ಜನಸೇವೆಯನ್ನ ಸಲ್ಲಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳು. ಸುನಿಲ್ ಕುಮಾರ್, ಅದೇ ರೀತಿ ಅನ್ಸಾರ್ ಎಲ್ಐ, ಯಾಕೂಬ್ ಎಂಎಚ್, ಜೋಹರಾ, ಅದೇ ರೀತಿ ಅಂಜಲಿ, ಅದೇ ರೀತಿ ಜೋಹರಾ, ಅಭಿನಂದನೆಗಳು ಸರ್. ಕಾರಣಕರ್ತರಾದಂತಹ ಪಂಚಾಯತ್ ಸಿಬ್ಬಂದಿಗಳಾದ ಶ್ರೀ ರಂಜಿತ್ ರವರು ಹಾಗೂ ಶ್ರೀಮತಿ ಸಪ್ರಿನಾರವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಆಗ್ಲಿಲ್ಲ ನಂಬಿ ಅವನು ನನ್ನ 60 ಮಾಡಿ. ಗ್ರಾಮ ಪಂಚಾಯತಿನ ನರೇಗಾ ಯೋಜನೆಯಡಿಯಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಾನವ ದಿನ ಸೃಜನೆಗೆ ಕಾರಣಕರ್ತರಾಗಿ ಬಹಳ ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವಂತಹ ನಮ್ಮ ಸಿಬ್ಬಂದಿಗೆ ಅಭಿನಂದನೆ ಕಾರ್ಯಕ್ರಮ. ಸಪ್ರೇನಾ, ಅದೇ ರೀತಿ ಸಿಬ್ಬಂದಿಯಾದ ರಂಜಿತ್. ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರವನ್ನು ನಡೆಸಿಕೊಟ್ಟಿರುವಂತಹ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯಾಧಿಕಾರಿ ಶ್ರೀಮತಿ ಆಶಾ ಮೇಡಮ್ ಅವರಿಗೆ ಅಭಿನಂದಿಸುವಂತ ಕಾರ್ಯಕ್ರಮ. ಆರೋಗ್ಯ ಇಲಾಖೆಯಿಂದ ಸಮುದಾಯ ಆರೋಗ್ಯಾಧಿಕಾರಿ ಶ್ರೀಮತಿ ಆಶಾ ಮೇಡಮ್. ಪಂಚಾಯತ್ ಸಿಬ್ಬಂದಿಯಾದಂತಹ ಸದಾನಂದರವರು ಒಂದು ಸ್ಪಂದಿಕೆಯನ್ನು ಸ್ವೀಕರಿಸುವುದನ್ನು ಕೇಳಬಹುದಾಗಿದೆ. ಅದೇ ರೀತಿ ಮೀನಾಕ್ಷಕ್ಕ, ಸೊನಾಲಿ ಸನ್ಮಾನ ಸ್ವೀಕರಿಕೆ ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂತರ ಸಮಗ್ರ ನಮ್ಮ ನಾಡಿನ ಅಭಿವೃದ್ಧಿಗೆ ಟೊಂಕಗಟ್ಟಿನಂತಹ ನಮ್ಮ PDO ಸರ್ ಅವರು ಕೂಡ ಈ ಸನ್ಮಾನ ಕಾರ್ಯಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. PDO ಅವರು ಬನ್ನಿ.
ನಂತರ ಸೋನಾಲಿರವರು, ನಂತರ ಪ್ರಮೀಲಾ ಹಾಗೂ ಲೆಕ್ಕ ಸಹಾಯಕರಾದ ಮಂಜಪ್ಪರ್ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಉಳ್ಳಾಳ ಗಾಂಧಿ ಗ್ರಾಮ ಪುರಸ್ಕೃತ ಗ್ರಾಮ ಪಂಚಾಯತ್ ಬಾಳೆಪುರಿ ಇದರ ಆಶ್ರಯದಲ್ಲಿ ಇವತ್ತು ಜರುಗಿದಂತಹ ಸ್ವಚ್ಛೋತ್ಸವ, ನರೇಗಾ ಗ್ರಾಮೋತ್ಸವ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ